ನಾವು ನಿನ್ನೆ ತರಗತಿಯಲ್ಲಿ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ಕುರಿತು ಚರ್ಚೆಯನ್ನು ಮಾಡಿದ್ವಿ ಮತ್ತು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನವನ್ನು ಕುರಿತು ಚರ್ಚೆಯನ್ನು ಮಾಡಿದ್ವಿ ಅಂತೇಳಿ. ಕೊನೆಗೆ ನಾವು ಅವನ ಅಶ್ವಮೇಧ ಯಾಗಕ್ಕೆ ಬಂದು ನಿಂತ್ಕೊಂಡಿದ್ವಿ ಅಂತೇಳಿ ಹೇಳ್ಬೋದು. ಇಲ್ಲಿ ಸಮುದ್ರಗುಪ್ತ ಕೇವಲ ಪರಾಕ್ರಮಿ ಆಗಿರ್ಲಿಲ್ಲ, ಮತ್ತು ಅವನ್ ಏನಾಗಿದ್ನಪ್ಪ ಅಂದ್ರೆ ಕಲಾ ಪೋಷಕನಾಗಿದ್ದ, ಸಂಗೀತದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದ, ಮತ್ತು ಭಾರತದಲ್ಲಿ ವಿಶೇಷವಾಗಿ ವಿದೇಶಿ ಪ್ರಭಾವದಿಂದ ಮುಕ್ತವಾಗಿ ನಾಣ್ಯಗಳನ್ನು ಟಂಕಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅನ್ನಂದ್ರ ಸಮುದ್ರಗುಪ್ತನಿಗೆ ಸಲ್ಲುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇವನು ವಿದೇಶಿಯರನ್ನ ಹೊರ ಹಾಕಿ ಭಾರತದ ಏಕೀಕರಣವನ್ನು ಸಾಧಿಸಿದ ಮಹಾಪರಾಕ್ರಮಿ, ದಿಗ್ವಿಜಯಶಾಲಿ. ಅಷ್ಟೇ ಅಲ್ಲದೆ ಇವನು ಯುದ್ಧ ನಿಪುಣನೂ ಹೌದು, ಮತ್ತು ಶ್ರೇಷ್ಠ ಸಾಹಿತಿನೂ ಹೌದು, ಮತ್ತು ಕಲಾಕಾರನು ಹೌದು ಅಂತಂದೇಳಿ ಹೇಳ್ಬೋದು. ಹೀಗಾಗಿ ಸಮುದ್ರಗುಪ್ತನ ಕಲಾ ಪೋಷಣೆಯನ್ನು ನೋಡೋದಾದ್ರೆ ಅವನು ಏನಪ್ಪಾ ಅನ್ನಂದ್ರ ಸ್ವತಃ ಬ್ರಾಹ್ಮಣನಾಗಿದ್ರು ಕೂಡ, ಹಿಂದೂ ಧರ್ಮವನ್ನು ಅನುಸರಿಸಿದ್ರು ಕೂಡ ಬೇರೆ ಧರ್ಮವನ್ನ ಅವನು ಪೋಷಿಸಿದ ಅಂತೇಳಿ ಹೇಳ್ಬೋದು. ಅವನ ಆಸ್ಥಾನದಲ್ಲಿ ವಿಶೇಷವಾಗಿ ಬೌದ್ಧ ವಿದ್ವಾಂಸರಾದಂತ ಅಸಂಗ ಮತ್ತು ವಸುಬಂಧು, ಈ ಇಬ್ಬರು ಕವಿಗಳು ಅವನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು ಅಂತೇಳಿ. ಅವನು ಬ್ರಾಹ್ಮಣ ಮತ್ತು ಹಿಂದೂ ಧರ್ಮವನ್ನು ಅನುಸರಿಸುವವನಾಗಿದ್ದ, ಆದರೆ ತನ್ನ ಆಸ್ಥಾನದಲ್ಲಿ ಬೌದ್ಧ ಕವಿಗಳಾದಂತ ಅಸಂಗ ಮತ್ತು ವಸುಬಂಧುವಿಗೆ ಆಶ್ರಯವನ್ನು ನೀಡಿದ್ದ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ತನ್ನ ದಂಡನಾಯಕನಾದಂತ ಮತ್ತು ಅಲಹಾಬಾದ್ ಪ್ರಶಸ್ತಿ ಶಾಸನವನ್ನು ರಚಿಸಿದಂತ ಕವಿ ಚಕ್ರವರ್ತಿ ಹರಿಶೇಣ ಏನಿದ್ದಾನಲ್ಲ, ಈ ಹರಿಶೇಣ ಜೈನನಾಗಿರ್ತಾನೆ. ಇವನಿಗೂ ಕೂಡ ತನ್ನ ಆಸ್ಥಾನದಲ್ಲಿ ಏನಪ್ಪಾ ಅನ್ನಂದ್ರ ಆಶ್ರಯವನ್ನು ಕೊಟ್ಟಿರ್ತಾನೆ. ಇಂಥ ಒಬ್ಬ ಜೈನ ಕವಿ ಮುಂದೆ ಸಂಸ್ಕೃತದಲ್ಲಿ ಶ್ರೇಷ್ಠ ಚಂಪು ಶೈಲಿಯ ಅಲಹಾಬಾದ್ ಶಾಸನ ಅಥವಾ ಪ್ರಯಾಗ್ರಾಜ್ ಶಾಸನ, ಅದಕ್ಕೆ ಎರಡು ಹೆಸರಿದೆ. ಇತ್ತೀಚೆಗೆ ಅದನ್ನ ಪ್ರಯಾಗ್ರಾಜ್ ಶಾಸನ ಅಂತ ಕೂಡ ಕರೀತಾರೆ ಅಂತೇಳಿ, ಮತ್ತು ಅಲಹಾಬಾದ್ ಶಾಸನ ಅಂತ ಕೂಡ ಕರೀತಾರೆ. ಈ ಒಂದು ಶಾಸನವನ್ನ ಯಾರಪ್ಪ ಹರಿಶೇಣ ರಚಿಸಿದ, ಅವನಿಗೆ ಇವನು ಆಶ್ರಯದಾತನಾಗಿದ್ದ ಅಂತೇಳಿ ಹೇಳ್ಬೋದು. ಜೊತೆಗೆ ಸ್ವತಃ ಸಮುದ್ರಗುಪ್ತನು ಕೂಡ ಏನಾಗಿದ್ನಪ್ಪ ಅನ್ನಂದ್ರ ಕವಿಯಾಗಿದ್ನ ಅಂತ ಹೇಳ್ಬೋದು. ಅವನು ಕವಿರಾಜ ಎಂಬ ಬಿರುದನ್ನು ಕೂಡ ಪಡೆದುಕೊಂಡಿರ್ತಾನೆ. ಈ ಕವಿರಾಜ ಬಿರುದು ಅಂತ ಯಾಕೆ ಬಂತು ಸಮುದ್ರಗುಪ್ತನಿಗೆ ಅಂದ್ರ, ಅವನು ಸ್ವತಃ ಕೃಷ್ಣ ಚರಿತ ಎಂಬ ಸಂಸ್ಕೃತ ನಾಟಕವನ್ನು ರಚಿಸಿದನು ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ಕೃಷ್ಣ ಚರಿತ ಸಂಸ್ಕೃತ ನಾಟಕವನ್ನು ರಚಿಸಿದ್ದಕ್ಕಾಗಿ ಅವನಿಗೆ ಕವಿರಾಜ ಎಂಬ ಬಿರುದು ಕೂಡ ಬರ್ತೈತಿ ಅಂತ ಹೇಳ್ಬೋದು. ಬರೀ ಸಾಹಿತ್ಯ ಪೋಷಕ ಮತ್ತು ಸಾಹಿತ್ಯಕಾರ ಅಷ್ಟೇ ಅಲ್ಲದೆ ಸಮುದ್ರಗುಪ್ತ ಏನಾಗಿದ್ನಂದ್ರೆ ಅವನು ಸಂಗೀತದಲ್ಲಿ ಕೂಡ ಪಾಂಡಿತ್ಯವನ್ನು ಹೊಂದಿದ್ದ ಅಂತೇಳಿ ಹೇಳ್ಬೋದು. ಹಾಗಾಗಿ ಅವನು ಸಂಗೀತವನ್ನು ವಿಶೇಷವಾಗಿ ವೀಣೆಯನ್ನು ನುಡಿಸುವುದರಲ್ಲಿ ಸಿದ್ಧಾಸ್ತನಾಗಿರ್ತಾನೆ ಅಂತ ಹೇಳ್ಬೋದು. ವೀಣೆಯನ್ನು ನುಡಿಸ್ತಕ್ಕಂತ ಕಲಾವಿದರ ಏನಿರ್ತಾರೆ ಆ ರೀತಿ ಇವನು ಕಲಾವಿದರನ್ನು ಮೀರಿಸುವ ರೀತಿಯಲ್ಲಿ ವೀಣೆಯನ್ನು ನುಡಿಸ್ತಾ ಇರ್ತಾನೆ ಅನ್ನೋದು ನಮಗೆ ಅವನ ನಾಣ್ಯಗಳಿಂದ ಖಚಿತವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವನೇ ಹೊರಡಿಸಿದಂತ ನಾಣ್ಯಗಳಲ್ಲಿ ಒಂದು ತಂಬೂರಿಯನ್ನು ಹಿಡಿದು ಕುಳಿತಿರ್ತಕ್ಕಂತ ಚಿತ್ರ ಇದೆ, ಅವನು ವೀಣೆ ನುಡಿಸ್ತಕ್ಕಂಥ ಚಿತ್ರ ಆ ಒಂದು ನಾಣ್ಯದಲ್ಲಿ ನಮಗೆ ಕಂಡು ಬರುತ್ತೆ ಅಂತೇಳಿ. ಮತ್ತೆ ಈ ವೀಣೆಯಲ್ಲಿ ನಾರದ ಮತ್ತು ತಂಬೂರಿಯರನ್ನ ಸೋಲಿಸಿದ ಅಂತಂದೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಅವನಿಗೆ ಧರ್ಮಶಾಸ್ತ್ರಗಳಲ್ಲಿ ಕೂಡ ಪಾಂಡಿತ್ಯ ಇತ್ತು. ಹೀಗಾಗಿ ಈ ಧರ್ಮ ಶಾಸ್ತ್ರ ಮತ್ತು ನೀತಿ ಶಾಸ್ತ್ರವನ್ನು ಅವನು ತಾನು ಅನುಸರಿಸುವುದರ ಜೊತೆಗೆ ತನ್ನ ಸಾಮ್ರಾಜ್ಯದಲ್ಲಿ ಕೂಡ ಅಳವಡಿಸಿಕೊಂಡಿದ್ದ ಅಂತ ಹೇಳ್ಬೋದು. ಇಂಥ ಒಬ್ಬ ಸಮುದ್ರಗುಪ್ತ ವೈಷ್ಣವನಾದರೂ ಕೂಡ ಪರಮತ ಸಹಿಷ್ಣುವಾಗಿದ್ದ. ಬ್ರಾಹ್ಮಣರಿಗೆ ದಾನ ದತ್ತಿಯನ್ನು ಹೇಗೆ ನೀಡ್ತಾನೋ ಅದೇ ಮಾದರಿಯಲ್ಲಿ ಬೇರೆ ಧರ್ಮದವರಿಗೂ ಕೂಡ ಆಶ್ರಯವನ್ನು ನೀಡಿದ್ದ ಅಂತೇಳಿ ಹೇಳ್ಬೋದು. ಇಲ್ಲಿ ಸಮುದ್ರಗುಪ್ತನ ನಾಣ್ಯಗಳನ್ನ ನೋಡೋದಾದ್ರೆ, ಅಂದ್ರೆ ಅವನ ಕಾಲಾವಧಿಯಲ್ಲಿ ಹೊರಡಿಸಿದಂತ ನಾಣ್ಯಗಳು ಮತ್ತು ಅವನು ಹೊರಡಿಸಿದಂತ ನಾಣ್ಯಗಳನ್ನು ನೋಡೋದಾದ್ರೆ, ಅವನು ವಿಶೇಷವಾಗಿ ಒಟ್ಟು 8 ಬಗೆಯ ಅಥವಾ 8 ಮಾದರಿಯ ಚಿನ್ನದ ನಾಣ್ಯಗಳನ್ನ ಟಂಕಿಸ್ತಾನೆ ಅಂತೇಳಿ ಹೇಳ್ಬೋದು. 8 ಮಾದರಿಯ ಚಿನ್ನದ ನಾಣ್ಯಗಳು. ಮತ್ತೆ ಈ ನಾಣ್ಯಗಳೆಲ್ಲವೂ ಕೂಡ ವಿದೇಶಿಯರ ಪ್ರಭಾವದಿಂದ ಮುಕ್ತವಾಗಿದ್ದವು ಅಂತ ಹೇಳ್ಬೋದು. ಏನಿಲ್ಲಿ ವಿದೇಶಿಯರ ಪ್ರಭಾವ ಅನ್ನಂದ್ರ, ಇದುವರೆಗೆ ನಾವು ಕುಶಾನರ ನಾಣ್ಯಗಳನ್ನು ನೋಡ್ತೀವಿ, ಆಮೇಲೆ ಬೇರೆ ಬೇರೆ ನಾಣ್ಯಗಳನ್ನು ನೋಡಿದ್ನಾಗ ಅಲ್ಲಿ ವಿದೇಶಿ ಮಾದರಿಯನ್ನ ಅನುಸರಿಸಿದ್ರು ಅಂತ ಹೇಳ್ಬೋದು. ಇಲ್ಲಿ ಭಾರತೀಯ ಸಂಸ್ಕೃತಿಗೆ ಪೂರಕವಾಗಿರ್ತಕ್ಕಂಥ, ಭಾರತೀಯ ಸಂಸ್ಕೃತಿಗೆ ಮೆರಗನ್ನ ಕೊಡ್ತಕ್ಕಂಥ ರೀತಿಯ ನಾಣ್ಯಗಳನ್ನ ಸಮುದ್ರಗುಪ್ತ ಟಂಕಿಸ್ತಾನೆ ಅಂತೇಳಿ. ಆ ನಾಣ್ಯಗಳ ಮೇಲೆ ವೀಣೆಯ ಚಿತ್ರ, ಹುಲಿಯನ್ನು ಕೊಲ್ಲುವ ಚಿತ್ರ, ಧನಸ್ಸು ಮಾದರಿ ಚಿತ್ರ, ಕೊಡಲಿಯನ್ನು ಹಿಡಿದಿರ್ತಕ್ಕಂಥ ಚಿತ್ರ,
ಆಮೇಲೆ ಈ ಚಂದ್ರಗುಪ್ತ ಮತ್ತು ಕುಮಾರದೇವಿ ಅವರು ಉಂಗುರವನ್ನು ತೊಡಿಸ್ತಕ್ಕಂಥ ಚಿತ್ರ, ಆಮೇಲೆ ಈ ಚಕ್ರವನ್ನು ಹಿಡಿದುಕೊಂಡಿರ್ತಕ್ಕಂಥ ಚಿತ್ರ, ಆಮೇಲೆ ಲಕ್ಷ್ಮಿ ಚಿತ್ರ. ಈ ರೀತಿಯಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಏನು ನಾವು ಸಂಗೀತ, ಸಾಹಿತ್ಯ, ಧರ್ಮ, ದೇವತೆಗಳಂತ ನೋಡ್ತೀವಿ, ಆ ಮಾದರಿಯನ್ನ ಇವನು ತನ್ನ ನಾಣ್ಯದ ಒಂದು ಟಂಕಿಸುವ ಇದರಲ್ಲಿ ಬಳಸಿಕೊಂಡಿದ್ದಾನೆ ಅಂತ ಹೇಳ್ಬೋದು. ಹಾಗಾಗಿ ಅವನ ನಾಣ್ಯದ ಮಾದರಿ ವಿದೇಶದಿಂದ ಮುಕ್ತವಾಗಿ ದೇಶೀಯತೆಯನ್ನ ಅಳವಡಿಸಿಕೊಂಡಿತ್ತು ಅಂತ ಹೇಳ್ಬೋದು. ಜೊತೆಗೆ ದೇಶದ ಸಂಸ್ಕೃತಿಗೆ ಅದು ಶ್ರೀಮಂತ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಮಾದರಿಯಾಗಿತ್ತು ಅಂತೇಳಿ. ಅಂದ್ರೆ ಯಾವ 8 ಮಾದರಿಯ ನಾಣ್ಯಗಳಂತ ನೋಡೋದಾದ್ರೆ, 1ನೇ ಮಾದರಿ ಅಶ್ವಮೇಧ ಮಾದರಿ ಅಂತ. 1ನೇ ಮಾದರಿ ಅಶ್ವಮೇಧ ಮಾದರಿ. ಈ ಒಂದು ನಾಣ್ಯದ ಮೇಲೆ ಏನು ಯಜ್ಞದ ಅಶ್ವ ಮತ್ತು ಪಟ್ಟದ ಅರಸಿ ರಾಣಿಯ ಚಿತ್ರವನ್ನು ಟಂಕಿಸಲಾಗಿದೆ ಅಂತೇಳಿ. 2ನೇ ಮಾದರಿ ಹುಲಿ ಮಾದರಿ ಅಂತೇಳಿ. ಹುಲಿ ಮಾದರಿಯಲ್ಲಿ ಸ್ವತಃ ಸಮುದ್ರಗುಪ್ತನು ಧನಸ್ಸಿನಿಂದ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರವನ್ನ ಟಂಕಿಸಲಾಗಿದೆ ಅಂತೇಳಿ. ಜೊತೆಗೆ ಆ ಒಂದು ಹಿಂದ್ಗಡೆ ಒಂದು ಸೈಡು ಧನಸ್ಸಿನಿಂದ ಹುಲಿ ಕೊಲ್ಲುತ್ತಿರುವ ಚಿತ್ರ, ಇನ್ನೊಂದು ಕಡೆಗೆ ವ್ಯಾಘ್ರರಾಜ ಪರಾಕ್ರಮ ಎಂಬ ಬರಹವನ್ನು ಕೆತ್ತಲಾಗಿದೆ ಅಂತೇಳಿ ಹೇಳ್ಬೋದು. 3ನೇ ಮಾದರಿ ಯಾವ್ದಪ್ಪ ಅಂದ್ರ ವೀಣಾಪಾಣಿ ಮಾದರಿ. ವೀಣಾಪಾಣಿ ಸ್ವತಃ ಇಲ್ಲಿ ಸಮುದ್ರಗುಪ್ತನು ವೀಣೆಯನ್ನ ನುಡಿಸ್ತಕ್ಕಂಥ ಚಿತ್ರ ಇದೆ ಅಂತೇಳಿ ಹೇಳ್ಬೋದು. ಮತ್ತೆ ಇದೇ ನಾಣ್ಯದಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಸರಸ್ವತಿ ಚಿತ್ರವಿದೆ. ಜೊತೆಗೆ ಅವನನ್ನು ಮಹಾರಾಜಾದಿರಾಜ ಎಂಬ ಉಲ್ಲೇಖವನ್ನು ಕೂಡ ಈ ನಾಣ್ಯದಲ್ಲಿ ಕೆತ್ತಲಾಗಿದೆ ಅಂತ ಹೇಳ್ಬೋದು. ವೀಣಾಪಾಣಿ ಮಾದರಿಯಲ್ಲಿ ಸರಸ್ವತಿ ಚಿತ್ರ ಮತ್ತು ಮಹಾರಾಜಾದಿರಾಜ ಮತ್ತು ವೀಣೆಯನ್ನು ಹಿಡಿದಿರ್ತಕ್ಕಂಥ ಅಥವಾ ನುಡಿಸ್ತಕ್ಕಂಥ ಚಿತ್ರ ಈ ಒಂದು ವೀಣಾಪಾಣಿ ಮಾದರಿಯಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು 4ನೇದಾಗಿ ಧನಸ್ಸು ಮಾದರಿ. ಅಂದ್ರೆ ಇಲ್ಲಿ ಬಿಲ್ಲನ್ನ ಹಿಡಿದು ಬೇಟೆ ಆಡ್ತಕ್ಕಂಥ ಚಿತ್ರ ಇದೆ ಈ ನಾಣ್ಯಗಳಲ್ಲಿ ಅಂತೇಳಿ. ಬಿಲ್ಲನ್ನ ಹಿಡಿದು ಬೇಟೆ ಆಡ್ತಕ್ಕಂಥ ಚಿತ್ರ ಈ ಧನಸ್ಸು ಮಾದರಿಯಲ್ಲಿದೆ ಅಂತ ಹೇಳ್ಬೋದು. 5ನೇದಾಗಿ ಯುದ್ಧ ಕೊಡಲಿ ಮಾದರಿ. ಯುದ್ಧ ಕೊಡಲಿ ಏನಂದ್ರೆ ಸಮುದ್ರಗುಪ್ತನು ಗಂಡು ಕೊಡಲಿ ಹಿಡಿದು ಯುದ್ಧದ ಉಡುಪಿನಲ್ಲಿರ್ತಕ್ಕಂಥ ಚಿತ್ರವನ್ನ ಈ ನಾಣ್ಯದಲ್ಲಿ ಕೆತ್ತಲಾಗಿದೆ ಅಥವಾ ಟಂಕಿಸಲಾಗಿದೆ ಅಂತೇಳಿ. ಅಂದ್ರೆ ಅವನು ಗಂಡು ಕೊಡಲಿಯನ್ನ ಹಿಡಿದು ಸೈನಿಕನ ವೇಷದಲ್ಲಿದ್ದು ಯುದ್ಧದ ಉಡುಪನ್ನ ಧರಿಸಿದ್ದಾನೆ ಅಂತೇಳಿ ಹೇಳ್ಬೋದು ಈ ಒಂದು ನಾಣ್ಯದಲ್ಲಿ. 6ನೇದಾಗಿ ಚಂದ್ರಗುಪ್ತ ಮಾದರಿ ಅಂತ. ಈ ಚಂದ್ರಗುಪ್ತ ಮಾದರಿ ಚಂದ್ರಗುಪ್ತನ ಕಾಲಕ್ಕೆ ಟಂಕಿಸಿದ್ರು ಏನೋ, ಬಟ್ ಈ ಒಂದು ನಾಣ್ಯದ ಮಾದರಿಯಲ್ಲಿ ಚಂದ್ರಗುಪ್ತನು ಕುಮಾರದೇವಿಗೆ ಉಂಗುರ ತೊಡಿಸುತ್ತಿರ್ತಕ್ಕಂಥ ಚಿತ್ರ ಹೊಂದಿದೆ ಅಂತೆ. ಅಂದ್ರೆ ಇದನ್ನ ಅವ್ರಪ್ಪ ಟಂಕಿಸಿದ್ನೋ ಅಥವಾ ಸಮುದ್ರಗುಪ್ತ ಟಂಕಿಸಿದ್ನೋ ನನಗೆ ಡೌಟ್ ಇದೆ. ಆದ್ರೆ ತನ್ನ ತಂದೆ ತಾಯಿಯ ನೆನಪಿಗೋಸ್ಕರ ಆದ್ರೂ ಕೂಡ ಇದನ್ನ ಸಮುದ್ರಗುಪ್ತ ಟಂಕಿಸಿರಬಹುದು ಅಂತೇಳಿ ಒಂದು ಅಭಿಪ್ರಾಯ. ಇನ್ನು 7ನೇ ಮಾದರಿ ಯಾವ್ದಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಮಾದರಿ. ಅಂದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಮಾದರಿ ಏನಂದ್ರ ಅಜೇಯ ಸಾಮ್ರಾಟನು ಶತ್ರುಗಳನ್ನ ನಿಗ್ರಹಿಸಿ ಸ್ವರ್ಗವನ್ನು ಗೆದ್ದಿದ್ದಾನೆಂಬ ಉಲ್ಲೇಖವನ್ನ ಇದ್ರ ಮೇಲೆ ಕೊಡಲಾಗಿದೆ. ಅಂದ್ರೆ ಇದು ಸಾರ್ವಭೌಮತೆಯ ಸಂಕೇತ ಆಗಿತ್ತು ಸ್ಟ್ಯಾಂಡರ್ಡ್ ಮಾದರಿ ಅಂತೇಳಿ ಹೇಳ್ಬೋದು. ಇನ್ನ ಲಾಸ್ಟ್ ಮಾದರಿ ಯಾವ್ದಪ್ಪ ಅಂದ್ರೆ ಕಚ್ ಮಾದರಿ. ಈ ಕಚ್ ಮಾದರಿಯೊಳಗ ಸಮುದ್ರಗುಪ್ತ ಚಕ್ರ ಹಿಡಿದು ನಿಂತಿರ್ತಕ್ಕಂಥ ಚಿತ್ರ, ಮತ್ತೊಂದು ಬದಿಯಲ್ಲಿ ಲಕ್ಷ್ಮಿಯ ಚಿತ್ರವನ್ನು ಟಂಕಿಸಲಾಗಿದೆ. ಇದು ಕಚ್ ಮಾದರಿಯ ನಾಣ್ಯವಂತ ಹೇಳ್ಬೋದು. ಈ ರೀತಿಯಾಗಿ ಒಟ್ಟು 8 ನಾಣ್ಯಗಳನ್ನ ಅವನು ಟಂಕಿಸಿದ್ದಾನೆ. ಈ 8 ನಾಣ್ಯಗಳ ಮೇಲೆ ಕೆತ್ತಿರ್ತಕ್ಕಂಥ ಚಿತ್ರಗಳಿರ್ಬೋದು, ಬರಹಗಳಿರ್ಬೋದು, ಎಲ್ಲವೂ ಕೂಡ ಭಿನ್ನವಾಗಿದ್ದು ಅವನ ಒಂದು ಅತ್ಯುತ್ತಮ ಕಲಾ ಅಭಿಮಾನ ಅಥವಾ ಕಲಾ ಪ್ರೇಮ ಈ ಒಂದು ನಾಣ್ಯಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅವನ ನೈತಿಕ ಜೀವನ, ಪರಾಕ್ರಮ, ಆಮೇಲೆ ಶೌರ್ಯ, ಯುದ್ಧದ ನೈಪುಣ್ಯತೆ ಈ ಎಲ್ಲವೂ ಕೂಡ ಅವನ ನಾಣ್ಯಗಳ ಒಂದು ಚಿತ್ರದಿಂದ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಪೀಳಿಗೆಯಿಂದ ಪೀಳಿಗೆ ನಾಶ ಆದ್ರೂ ಕೂಡ ಇಂಥ ಒಬ್ಬ ಅರಸ ಇದ್ದ ಎಂಬ ಒಂದು ಹಿಸ್ಟ್ರಿ ಅಥವಾ ಇತಿಹಾಸ ಅವನ ನಾಣ್ಯಗಳಿಂದ ಉಳ್ಕೊಳ್ತೈತಿ ಅಂತ ಹೇಳ್ಬೋದು. ಹೀಗಾಗಿ ಇವನನ್ನ ಭಾರತದ ನೆಪೋಲಿಯನ್ಗೆ ಹೋಲಿಸಲಾಗಿದೆ. ಹೆಂಗೆ ನೆಪೋಲಿಯನ್ ನಾವು ಲಿಟಲ್ ಕಾರ್ಪೊರಲ್ ಅಂತ ಕರಿತೀವಿ ಅಥವಾ ಪುಟ್ಟ ದಂಡನಾಯಕ ಅಂತ ಕರಿತೀವಿ, ಮತ್ತು 100 ಕದನಗಳ ಸರದಾರ ಅಂತ ಕರಿತೀವಿ ಯಾರನ್ನ, ನೆಪೋಲಿಯನ್ ಬೋನೋಪಾರ್ಟೆನನ್ನ. ನೆಪೋಲಿಯನ್ ಬೋನೋಪಾರ್ಟೆ ಬಗ್ಗೆ ಓದಿದವರು
ಅಂದ್ರೆ ಇತಿಹಾಸದಲ್ಲಿ ಯಾರು ಇಲ್ಲ ಅಂತ ಅನ್ಕೊಳ್ತೀನಿ ಓದದೇ ಇರ್ತಕ್ಕಂಥವ್ರು. ಯಾಕಂದ್ರೆ ಎಲ್ಲರೂ ಕೂಡ ಇತಿಹಾಸದ ವಿದ್ಯಾರ್ಥಿಗಳು ನೆಪೋಲಿಯನ್ ಬಗ್ಗೆ ತಿಳ್ಕೊಂಡಿರ್ತಾರೆ. ಏನು ಅವನು ಒಂದ್ ಕಡೆ ಹೇಳ್ಕೊಳ್ತಾನೆ, ನಾನು ಇಂಥ ಒಂದು ಮಹಾ ಸಾಮ್ರಾಜ್ಯವನ್ನ ನನ್ನ ಕತ್ತಿಯಿಂದ, ಅಂದ್ರೆ ಇದು ಕೇವಲ ಪಡೆದುಕೊಂಡಿದ್ದಲ್ಲ, ಕೆಳಗೆ ಇದ್ದಂತ ನನ್ನ ಖಡ್ಗವನ್ನು ಮೇಲೆತ್ತಿ ಇದನ್ನ ಪಡೆದುಕೊಂಡೆ ಅಂತೇಳಿ ಏನ್ ಹೇಳ್ತಾನಲ್ಲ ಅವನು, ಆ ಫ್ರಾನ್ಸ್ ಮಹಾಕ್ರಾಂತಿಯ ಶಿಶು ನಾವೆಲ್ಲ ಏನೇನ್ ಕರಿತೀವಿ ಅಂತ ಒಬ್ಬ ಏನು ಶ್ರೇಷ್ಠ ಹೋರಾಟಗಾರ ನೆಪೋಲಿಯನ್ ಬೋನಪಾರ್ಟೆ. ನನಗಂತೂ ಬಹಳ ಇಷ್ಟ ಅವನ ಬದುಕು, ಅವನ ಉಪವಾಸ ಇದ್ದಂತ ದಿನಗಳು, ಮತ್ತ ಉಪವಾಸವನ್ನು ನೀಗಿಸಿಕೊಳ್ಳಿಕ್ಕಾಗಿ ಅವನ ತಾಯಿ ಕೊಟ್ಟಂತ ವಾಚನ ಮಾರಿ ಬದುಕಿರ್ತಕ್ಕಂಥದ್ದು. ಏನು ಕೋರ್ಷಿಕಾ ದ್ವೀಪದಲ್ಲಿ ಹುಟ್ಟಿರ್ತಾನೆ ನೆಪೋಲಿಯನ್ ಬೋನಪಾರ್ಟೆ, ನಂತರ ಫ್ರಾನ್ಸಿಗೆ ಬರ್ತಾನೆ, ಲೂಯಿಗಳ ಕಾಲದಲ್ಲಿ ಸೈನ್ಯವನ್ನು ಸೇರಿಕೊಂಡು ಆನಂತರ ಮಹಾ ಸಾಮ್ರಾಜ್ಯವನ್ನು ಕಟ್ಟಿದ್ದು ದೊಡ್ಡ ಮಾತು ಅಂತೇಳಿ ಹೇಳ್ಬೋದು. ಹಾಗಾಗಿ ಅಂತ ಒಬ್ಬ ನೆಪೋಲಿಯನ್ನನಿಗೆ ಸಮುದ್ರಗುಪ್ತನನ್ನ ಹೋಲಿಸಲಾಗಿದೆ ಅಂತೇಳಿ. ಸಮುದ್ರಗುಪ್ತನ ಕಾಲಕ್ಕೂ ನೆಪೋಲಿಯನ್ನನ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇವನು ಕ್ರಿಸ್ತಶಕ 4ನೇ ಶತಮಾನದಲ್ಲಿದ್ದ, ಅವನು ಕ್ರಿಸ್ತಶಕ 18ನೇ ಶತಮಾನದಲ್ಲಿದ್ದ. ಆದ್ರೆ ಇಲ್ಲಿ ಸಮುದ್ರಗುಪ್ತನ ನೀತಿಗೂ ಏನು ನೆಪೋಲಿಯನ್ ನೀತಿಗೂ ವ್ಯತ್ಯಾಸ ಕೂಡ ಇದೆ. ಆದ್ರೆ ಇತಿಹಾಸವನ್ನ ರಚಿಸಿರ್ತಕ್ಕಂಥ ಬಹಳಷ್ಟು ಮಂದಿ ವಸಾಹತುಶಾಹಿ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಮ್ಮ ಭಾರತೀಯ ಇತಿಹಾಸವನ್ನು ರಚಿಸಿರೋದ್ರಿಂದ, ಹಾಗಾಗಿ ವಸಾಹತುಶಾಹಿಗಳು ತಮ್ಮ ಒಂದು ವಸಾಹತು ಕರಿ ನೆರಳನ್ನ ಇಲ್ಲಿ ಬಿಡುವುದಕ್ಕಾಗಿ ಇಂಥ ಒಬ್ಬ ಶ್ರೇಷ್ಠ ಅರಸನನ್ನ ತಮ್ಮ ದೇಶದ ಅಥವಾ ತಮ್ಮ ಯುರೋಪಿನ ಮತ್ತೊಬ್ಬ ಶ್ರೇಷ್ಠ ಅರಸನ ಜೊತೆಗೆ ಹೋಲಿಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಥ ಒಬ್ಬ ಏನು ಶ್ರೇಷ್ಠ ಹೋರಾಟಗಾರನಾದಂತ ಸಮುದ್ರಗುಪ್ತ ಕೇವಲ ಪರಾಕ್ರಮಿಯಾಗಿರ್ಲಿಲ್ಲ, ಬಹುಮುಖ ಪ್ರತಿಭೆಯುಳ್ಳ ವ್ಯಕ್ತಿಯಾಗಿದ್ದ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ VS ಸ್ಮಿತ್ ಹೇಳ್ತಾರೆ, ಅವನೊಬ್ಬ ದಕ್ಷ ಆಡಳಿತಗಾರ ಮತ್ತು ಇತಿಹಾಸದಲ್ಲಿ ದಾಖಲಾದಂತ ಅಪೂರ್ವ ರಾಜ ಅಂತೇಳಿ ಅವರು ಉಲ್ಲೇಖವನ್ನು ಮಾಡ್ತಾರೆ ಅಂತೇಳಿ. ಜೊತೆಗೆ ಏನು ಕುಶಾನರ ನಂತರ ಶಕರು, ಕುಶಾನರು, ಆಮೇಲೆ ಬ್ಯಾಕ್ಟ್ರಿಯನ್ನರು ಸಂಪೂರ್ಣವಾಗಿ ವಿದೇಶಿಯರನ್ನ ಅವನ ಹತೋಟಿಗೆ ತಂದ, ಮತ್ತೊಂದು ಸಾರಿ ಮೌರ್ಯರ ನಂತರ ಭಾರತವನ್ನ ಏಕೀಕರಣಗೊಳಿಸಿದ ಎಂಬ ಕೀರ್ತಿ ಕೂಡ ಅವನಿಗೆ ಸಲ್ಲುತ್ತೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇಲ್ಲಿ ಬೇರೆ ಬೇರೆ ಇತಿಹಾಸಕಾರರು, ಬೇರೆ ಬೇರೆ ಏನು ತಜ್ಞರು ಅವನ ಒಂದು ವ್ಯಕ್ತಿತ್ವವನ್ನು ಕುರಿತು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಫಸ್ಟ್ ಅಲಹಾಬಾದ್ ಶಾಸನ ಏನ್ ಹೇಳುತ್ತಪ್ಪ ಅಂದ್ರ, ರಾಜರಲ್ಲಿ ರಾಜ, ವಿಜಯಶಾಲಿ, ಜಗತ್ತಿನಲ್ಲಿ ಪ್ರತಿಸ್ಪರ್ಧಿ ಇಲ್ಲದವ, 4 ಸಮುದ್ರಗಳವರೆಗೆ ತನ್ನ ಕೀರ್ತಿ ಪತಾಕೆ ಹಾರಿಸಿದವ, 100 ಕದನಗಳ ಸರದಾರ, ವಿವಿಧ ಬಗೆಯ ಆಯುಧಗಳ ಬಳಕೆಯಿಂದ ಅವನ ದೇಹದ ಮೇಲೆ 100 ಆರದ ಗಾಯಗಳಾಗಿವೆ, ಅವು ಅವನಿಗೆ ಪದಕಗಳಿದ್ದಂತೆ ಅವನ ದೇಹ ಸೌಂದರ್ಯವನ್ನು ಹೆಚ್ಚಿಸಿವೆ ಅಂತೇಳಿ ಯಾವುದು ಅಲಹಾಬಾದ್ ಶಾಸನ ಅವನನ್ನ ಹೊಗಳುತ್ತೆ ಅಂತೇಳಿ. ಅದರ ಜೊತೆಗೆ ಅವನು ಶಕ್ತಿಯಲ್ಲಿ ಇಂದ್ರನು, ಸಂಪತ್ತಿನಲ್ಲಿ ಕುಬೇರನು, ಬುದ್ಧಿಶಕ್ತಿಯಲ್ಲಿ ಬೃಹಸ್ಪತಿಯು ಆಗಿದ್ದಾನೆ ಅಂತೇಳಿ ಅಲಹಾಬಾದ್ ಶಾಸನ ಅವನನ್ನ ಹೊಗಳಿ ಉಲ್ಲೇಖ ಮಾಡುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ RS ತ್ರಿಪಾಠಿ ಅವ್ರು ಏನಂತ ಉಲ್ಲೇಖ ಮಾಡ್ತಾರಪ್ಪ ಅಂದ್ರ, ಬಹುಮುಖ ಪ್ರತಿಭಾವಂತನಾದ ಸಮುದ್ರಗುಪ್ತ ಕೇವಲ ಯುದ್ಧದಲ್ಲಿ ನುರಿತವನಾಗಿದ್ದನಲ್ಲದೆ ಧರ್ಮಶಾಸ್ತ್ರಗಳಲ್ಲಿ ಕೂಡ ಪರಿಣಿತಿ ಹೊಂದಿದ್ದ ಅಂತೇಳಿ ಹೇಳ್ತಾನೆ. ಅದ್ರ ಜೊತೆಗೆ ಸದಾ ವಿದ್ವಾಂಸರ ಜೊತೆಗೆ ಅವನು ಸಂಸ್ಕೃತ ಸಂಬಂಧವನ್ನು ಇಟ್ಟುಕೊಂಡಿದ್ದ ಅಂತೇಳಿ ತ್ರಿಪಾಠಿಯವರು ಅಭಿಪ್ರಾಯ ಪಡ್ತಾರೆ ಅಂತೇಳಿ. ಮತ್ತೆ ಇಲ್ಲಿ ಡಾಕ್ಟರ್ ಮಜುಮ್ದಾರ್ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ, ಭಾರತ ಇತಿಹಾಸದಲ್ಲಿ ಸಮುದ್ರಗುಪ್ತನ ಅತ್ಯಂತ ಆಕರ್ಷಕ ವ್ಯಕ್ತಿಯಾಗಿ ನವಯುಗಕ್ಕೆ ನಾಂದಿ ಹಾಕಿದನು, ಆ ಯುಗವೇ ಮುಂದೆ ಸುವರ್ಣ ಯುಗ ಎಂಬ ಹೆಸರಾಯಿತು ಅಂತೇಳಿ ಮುಜುಮ್ದಾರ್ ಅವರು ಅಭಿಪ್ರಾಯ ಪಡ್ತಾರೆ ಅಂತೇಳಿ. ಅದೇ ತರ RD ಬ್ಯಾನರ್ಜಿ ಅವ್ರು ಏನ್ ಹೇಳ್ತಾರ ಅಂದ್ರ, ಸಮುದ್ರಗುಪ್ತನು ಗುಪ್ತ ವಂಶದಲ್ಲಿ ಅತ್ಯಂತ ಗಣ್ಯ ಅರಸ, ಸಣ್ಣ ರಾಜ್ಯಕ್ಕೆ ಅಧಿಪತಿಯಾಗಿ ಬಂದು ವಿಶಾಲ ಸಾಮ್ರಾಜ್ಯವನ್ನು ನಿರ್ಮಿಸಿದನು ಮತ್ತು ಗುಪ್ತರ ಏನು ಮಹೋನ್ನತ ಪ್ರಗತಿಗೆ ನಾಂದಿ ಹಾಡಿದನು ಅಂತೇಳಿ ಹೇಳ್ತಾರೆ. ಮತ್ತೆ ಇನ್ನೊಬ್ರು ಏನ್ ಹೇಳ್ತಾರ ಅಂದ್ರ, ಸತ್ಯನಾಥ್ ಅಯ್ಯರ್ ಅವ್ರು ಏನ್ ಹೇಳ್ತಾರ ಅಂದ್ರ, ನಿಜವಾದ ಗುಪ್ತ ಸಾಮ್ರಾಜ್ಯದ ಸಂಸ್ಥಾಪಕ ಯಾರಪ್ಪ ಅಂದ್ರ ಅದು ಸಮುದ್ರಗುಪ್ತ ಅಂತೇಳಿ. ಹೀಗಾಗಿ ಇಷ್ಟು ಜನ ಇತಿಹಾಸಕಾರರು, ವಿದ್ವಾಂಸರು ಸಮುದ್ರಗುಪ್ತನ ವ್ಯಕ್ತಿತ್ವವನ್ನು ಕೊಂಡಾಡಿದ್ದಾರೆ ಅಂತೇಳಿ ಹೇಳ್ಬೋದು. ಇಂಥ ಒಬ್ಬ ಸಮುದ್ರಗುಪ್ತನಿಗೆ ಅಸಮರ್ಥ ಒಬ್ಬ ಮಗ ಇರ್ತಾನೆ. ಅವನು ಯಾರಪ್ಪ ಅಂದ್ರ ಹಿರಿಯ ಮಗ ರಾಮಗುಪ್ತ ಅಂತೇಳಿ. ಸಮುದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದವನು ರಾಮಗುಪ್ತ. ಆದ್ರೆ ಅಸಮರ್ಥನಾಗಿದ್ದಂತ ರಾಮಗುಪ್ತ ಏನು ಶಕರ ರಾಜರ ಮೇಲೆ
ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಪುನಃ ಶಕ ರಾಜರು ಅಥವಾ ಶಕ ಸಾಮ್ರಾಜ್ಯದವರು ಗುಪ್ತರ ಮೇಲೆ ದಾಳಿ ಮಾಡಿ ರಾಮಗುಪ್ತನನ್ನ ಏನ್ ಮಾಡ್ತಾರೆ, ಕೊಲ್ಲಲು ನೋಡ್ತಾರೆ. ಇದಕ್ಕೆ ಹಂಜಿದಂತ ರಾಮಗುಪ್ತ ಏನ್ ಮಾಡ್ತಾನೆ, ತನ್ನ ಮಡದಿ ಅಥವಾ ತನ್ನ ರಾಣಿಯಾದಂತ ಧ್ರುವದೇವಿಯನ್ನ ಶಕರಾಜನಿಗೆ ಒಪ್ಪಿಸಲು ಸಿದ್ಧನಾಗ್ತಾನೆ ಅಂತ ಹೇಳ್ಬೋದು. ಇದನ್ನ ಸಹಿಸದ ಅವರ ಸಹೋದರ ಅಥವಾ ಎರಡನೇ ತಮ್ಮ, ಎರಡನೇ ಚಂದ್ರಗುಪ್ತ, ಅವನು ಆ ಶಕರಾಜನನ್ನು ಕೊಂದಿದ್ದಲ್ಲದೆ ಸ್ವತಃ ತನ್ನ ಅಣ್ಣನನ್ನೂ ಕೊಂದು ಧ್ರುವದೇವಿಯನ್ನ ರಕ್ಷಿಸ್ತಾನೆ. ಮುಂದೆ ಅವನೇ ವಿವಾಹ ಆಗ್ತಾನೆ ಅಂತೇಳಿ ಬಾಣ ತನ್ನ ಹರ್ಷಚರಿತೆಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಸಮುದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದವನು ರಾಮಗುಪ್ತ. ಆದ್ರೆ ರಾಮಗುಪ್ತನನ್ನ ಬದಿಗೆ ಸರಿಸಿ ಅಥವಾ ಅವನನ್ನ ಕೊಂದು ಮತ್ತೆ ಅಧಿಕಾರಕ್ಕೆ ಬಂದವನು ಯಾರಪ್ಪ ಅಂದ್ರೆ ಎರಡನೇ ಚಂದ್ರಗುಪ್ತ ಅಂತೇಳಿ ಹೇಳ್ಬೋದು. ಹಾಗಾಗಿ ಎರಡನೇ ಚಂದ್ರಗುಪ್ತ ಏನು ಇದ್ದನಲ್ಲ, ಮತ್ತೊಬ್ಬ ಶ್ರೇಷ್ಠ ಗುಪ್ತ ಅರಸರಲ್ಲಿ ಇವನು ಕೂಡ ಒಬ್ಬ ಅಂತೇಳಿ ಹೇಳ್ಬೋದು. ಸಮುದ್ರಗುಪ್ತನ ನಂತರ ಗುಪ್ತ ಸಾಮ್ರಾಜ್ಯವನ್ನು ಮತ್ತಷ್ಟು ಕೀರ್ತಿ ಮೇಲಕ್ಕೆತ್ತರಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತಂದ್ರೆ ಅದು ಎರಡನೇ ಚಂದ್ರಗುಪ್ತನಿಗೆ ಅಂತೇಳಿ ಹೇಳ್ಬೋದು. ಈಗ ಎರಡನೇ ಚಂದ್ರಗುಪ್ತ, ಈ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ. ಅದು ಅವನ ಬಿರುದಾಗಿರ್ತತಿ. ಆ ಬಿರುದಿನಿಂದನೇ ಅವನು ಪ್ರಖ್ಯಾತಿಯನ್ನ ಹೊಂದಿರ್ತಾನೆ ಅಂತೇಳಿ ಹೇಳ್ಬೋದು. ಈತನ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಶಕ 380ರಿಂದ 414, ಅಂದ್ರೆ 34 ವರ್ಷಗಳ ಕಾಲ ಸುದೀರ್ಘವಾದಂತ ಆಳ್ವಿಕೆಯನ್ನ ಮಾಡ್ತಾನೆ. ಯಾರು? ಎರಡನೇ ಚಂದ್ರಗುಪ್ತ ಅಂತೇಳಿ ಹೇಳ್ಬೋದು. ಈ ಚಂದ್ರಗುಪ್ತ ಏನ್ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಮತ್ತು ದತ್ತಾದೇವಿಯರ ಪುತ್ರನಾಗಿ ಸಾಮ್ರಾಜ್ಯವನ್ನು ಆಳ್ತಾನೆ ಅಂತೇಳಿ. ತಾಯಿ ದತ್ತಾದೇವಿ, ತಂದೆ ಸಮುದ್ರಗುಪ್ತ. ಇವನಿಗೆ ಬೇರೆ ಬೇರೆ ಹೆಸರಿರ್ತವೆ. ದೇವಗುಪ್ತ, ದೇವಶ್ರೀ, ದೇವರಾಜ, ಇನ್ನಿತರ ಇವನ ಹೆಸರುಗಳಾಗಿರ್ತವೆ. ವಿಕ್ರಮಾದಿತ್ಯ ಇವನ ಬಿರುದಾಗಿರ್ತತಿ ಅಂತೇಳಿ ಹೇಳ್ಬೋದು. ಇವನು ಕೂಡ ತನ್ನ ತಂದೆಯಂತೆ ದಕ್ಷ ಆಡಳಿತಗಾರನಾಗಿರ್ತಾನೆ. ಕಲೆ, ಸಾಹಿತ್ಯ, ಧರ್ಮಗಳ ಉದಾರ ಪೋಷಕನಾಗಿರ್ತಾನೆ. ಮತ್ತೆ ಇವನು ಕೂಡ ಸಾಕಷ್ಟು ಶಾಸನಗಳನ್ನ ಕೆತ್ತಿಸ್ತಾನೆ. ಹಾಗಾಗಿ ಗುಪ್ತರ ಅತ್ಯಂತ ಪ್ರಸಿದ್ಧ ದೊರೆಗಳಲ್ಲಿ ಎರಡನೇ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರ ಇವನ್ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಅಂತೇಳಿ ಹೇಳ್ಬೋದು. ಇವನು ತನ್ನ ತಂದೆಯಷ್ಟೇ ನೈತಿಕ ಒಂದು ಪ್ರಜ್ಞೆ ಉಳ್ಳವನು ಮತ್ತು ರಾಜನೀತಿಯಲ್ಲಿ ಚತುರನಾಗಿರ್ತಾನೆ. ಆ ರಾಜನೀತಿಯ ಚತುರತೆಯಿಂದಾಗಿನೇ ಇವನೇನ್ ಮಾಡ್ತಾನೆ, ಸಾಮ್ರಾಜ್ಯವನ್ನು ವಿಸ್ತರಿಸಲು ಮತ್ತು ಗಟ್ಟಿಗೊಳಿಸಿಕೊಳ್ಳಲು ವೈವಾಹಿಕ ಸಂಬಂಧಗಳನ್ನ ಏರ್ಪಡಿಸ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ತನ್ನ ವಿದೇಶಾಂಗ ನೀತಿಯಲ್ಲಿ ಅವನು ವೈವಾಹಿಕ ಸಂಬಂಧಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾನೆ ಅಂತೇಳಿ ಹೇಳ್ಬೋದು. ಆ ವೈವಾಹಿಕ ಸಂಬಂಧಗಳು ಅವನಿಗೆ ಗೌರವ, ಅಧಿಕಾರ ಮತ್ತು ಪ್ರತಿಷ್ಠೆಯನ್ನು ತಂದು ಆ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಲಿಕ್ಕೆ ಸಹಾಯ ಮಾಡ್ತವೆ ಅಂತೇಳಿ ಹೇಳ್ಬೋದು. ಸ್ವತಃ ಎರಡನೇ ಚಂದ್ರಗುಪ್ತ ಏನ್ ಮಾಡ್ತಾನಪ್ಪ ಅಂದ್ರ ನಾಗ ಏನು ಹಿಂದಕ್ಕೆ ತನ್ನ ತಂದೆಯ ಕಾಲದಲ್ಲಿ ನಾಗ ದೊರೆಗಳು ಕೂಟವನ್ನು ರಚಿಸಿಕೊಂಡು ಸಮುದ್ರಗುಪ್ತನ ಮೇಲೆ ದಾಳಿ ಮಾಡಿರ್ತಾರೆ. ಆದ್ರೆ ಆ ದಾಳಿಯನ್ನು ಮೆಟ್ಟಿ ನಿಂತಂತ ಸಮುದ್ರಗುಪ್ತ ಅವರನ್ನ ಬಂದೋಬಸ್ತ್ನಲ್ಲಿ ಇಟ್ಟಿರ್ತಾನೆ. ಇಲ್ಲಿ ಚಾಣಾಕ್ಷನಾದಂತ ಚಂದ್ರಗುಪ್ತ ಏನ್ ಮಾಡ್ತಾನೆ, ಅದೇ ನಾಗ ದೊರೆಗಳ ಜೊತೆಗೆ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿಕೊಂಡು ಶತ್ರು ಬಾಧೆಯನ್ನು ನೀಗಿಸ್ತಾನೆ ಅಂತ ಹೇಳ್ಬೋದು. ತಾನೇ ಸ್ವತಃ ನಾಗರಾಜಕುಮಾರಿ ಕುಬೇರ ನಾಗಳನ್ನ ಮದುವೆ ಆಗ್ತಾನೆ. ಮುಂದೆ ಅದೇ ರೀತಿ ಕುಬೇರ ನಾಗಳಿಗೆ ಹುಟ್ಟಿದಂತ ತನ್ನ ಮಗಳಾದ ಪ್ರಭಾವತಿ ಗುಪ್ತಳನ್ನ ವಾಕಾಟಕರ ದೊರೆ ಎರಡನೇ ರುದ್ರಸೇನನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ನೋಡ್ರಿ, ಒಂದೇ ಏಟಿಗೆ ಎರಡು ಹಕ್ಕಿಯನ್ನು ಹೊಡೆಯೋ ಹಾಗೆ ಆ ಕಡೆಗೆ ನಾಗರಾಜರನ್ನ ಸಂಬಂಧಿಗಳನ್ನಾಗಿ ಮಾಡ್ಕೊಳ್ತಾನೆ, ನಂತರ ವಾಕಾಟಕರನ್ನು ಕೂಡ ಸಂಬಂಧಿಗಳನ್ನಾಗಿ ಮಾಡ್ಕೊಳ್ತಾನೆ ಅಂತೇಳಿ ಹೇಳ್ಬೋದು. ಅಂದ್ರೆ ಅಂದಿನ ಕಾಲದಲ್ಲಿ ವಾಕಾಟಕರು ಕೂಡ ಪ್ರಸಿದ್ಧ ಅರಸರಾಗಿದ್ರು ಮಧ್ಯ ಭಾರತದಲ್ಲಿ. ಮತ್ತು ನಾಗದೊರೆಗಳು ಕೂಡ ಅಲ್ಲಲ್ಲಿ ಚದುರಿದ್ದರೂ ಕೂಡ ಅವರು ಏನು ಕೆಲವು ಸಂದರ್ಭದಲ್ಲಿ ಸಾಮ್ರಾಜ್ಯಕ್ಕೆ ದೊಡ್ಡ ಪೆಟ್ಟನ್ನ ನೀಡುವವರಾಗಿದ್ರು. ಹಾಗಾಗಿ ಚಾಣಾಕ್ಷನಾದಂತ ಚಂದ್ರಗುಪ್ತ ವಿಕ್ರಮಾದಿತ್ಯ ವೈವಾಹಿಕ ಸಂಬಂಧಗಳನ್ನ ಏನ್ ಮಾಡಿದ, ಏರ್ಪಡಿಸಿದ ಅಂತೇಳಿ. ಇಲ್ಲಿ ವಾಕಾಟಕರ ಅರಸ ಎರಡನೇ ರುದ್ರಸೇನನು ಅಕಾಲ ಮರಣಕ್ಕೀಡಾದಾಗ ತನ್ನ ಅಪ್ರಾಪ್ತ ಮೊಮ್ಮಗ ಎರಡನೇ ಪ್ರವರಸೇನನನ್ನ ಏನ್ ಮಾಡ್ತಾನೆ, ಸಿಂಹಾಸನಕ್ಕೆ ತಂದು ಅವರ ಸಿಂಹಾಸನವನ್ನು ಕಾಪಾಡ್ತಾನೆ ಅಂತೇಳಿ ಹೇಳ್ಬೋದು. ಮುಂದೆ ಈ ಒಂದು ವಾಕಾಟಕರ ಸಾಮ್ರಾಜ್ಯ ಗುಪ್ತರ ನೆರಳಿನಲ್ಲಿ ಬೆಳೆಯುವಂತೆ ಮಾಡಿದ ಅಂತ ಹೇಳ್ಬೋದು. ಜೊತೆಗೆ ಶಕರನ್ನ ನಿರ್ಮೂಲನೆ ಮಾಡಲು ವಾಕಾಟಕರ ಬೆಂಬಲವನ್ನು ಪಡಿತಾನೆ. ಮುಂದೆ ಶಕರು ನಾಶ ಆದ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ವಾಕಾಟಕರನ್ನ
ಸಾಮ್ರಾಜ್ಯವನ್ನು ವಿಸ್ತರಿಸಿ ಮುಂದೆ ಅದೇ ಸಾಮ್ರಾಜ್ಯವನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡ್ಕೊಳ್ತಾನೆ ಅಂತ ಹೇಳ್ಬೋದು. ಜೊತೆಗೆ ದಕ್ಷಿಣದ ಕದಂಬ ಅರಸನಾದಂತ ಕಾಕುತ್ಸವರ್ಮನ ಮಗಳನ್ನು ತನ್ನ ಮಗನಿಗೆ ತಂದುಕೊಂಡ ಅಂತೇಳಿ ಉಲ್ಲೇಖಗಳಿದ್ದಾವೆ. ಈ ಮೈತ್ರಿಯ ಸಂಕೇತವಾಗಿ ಚಂದ್ರಗುಪ್ತನ ಆಸ್ಥಾನ ಕವಿ ಕಾಳಿದಾಸ ಏನ್ ಮಾಡಿರ್ತಾನಪ್ಪ ಅಂದ್ರ ಬನವಾಸಿಗೆ ರಾಯಭಾರಿಯಾಗಿ ಭೇಟಿ ನೀಡಿದ್ದನು ಎಂಬ ಉಲ್ಲೇಖವನ್ನು ಕೂಡ ನಾವು ನೋಡ್ಬೋದು ಅಂತೇಳಿ. ನೋಡ್ರಿ, ಬನವಾಸಿಯ ಕಾಕುತ್ಸವರ್ಮನ ಮಗಳನ್ನ ತನ್ನ ಮಗನಿಗೆ ತಂದುಕೊಂಡು ಆ ಒಂದು ಮೈತ್ರಿಯ ಸಂಕೇತ ಅಥವಾ ವಿವಾದ ಸಂಕೇತವಾಗಿ ತನ್ನ ಆಸ್ಥಾನ ಕವಿ ಕಾಳಿದಾಸನನ್ನ ಏನ್ ಮಾಡಿರ್ತಾನೆ, ಬನವಾಸಿಗೆ ಕಳಿಸಿರ್ತಾನೆ ರಾಯಭಾರಿಯಾಗಿ ಅಂತೇಳಿ ಹೇಳ್ಬೋದು. ಮತ್ತೆ ಈ ಏನು ವೈವಾಹಿಕ ಸಂಬಂಧಗಳಿದ್ದಾವಲ್ಲ, ಇವು ಗುಪ್ತ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಲಿಕ್ಕೆ ಮತ್ತು ರಕ್ಷಿಸಿಕೊಳ್ಳಿಕ್ಕೆ ಈ ಚಂದ್ರಗುಪ್ತನಿಗೆ ಸಹಾಯವನ್ನು ಮಾಡಿದ್ವು ಅಂತೇಳಿ ಹೇಳ್ಬೋದು. ಇನ್ನ ಅದೇ ತರ ಉಳಿದ ಅವನ ದಿಗ್ವಿಜಯಗಳನ್ನು ನೋಡೋದಾದ್ರೆ, ಅಂದ್ರೆ ಮೊದಲ ಭಾಗದಲ್ಲಿ ಅವನ ವೈವಾಹಿಕ ಸಂಬಂಧಗಳು, ನಂತರದಲ್ಲಿ ಆ ದಿಗ್ವಿಜಯಗಳು, ಎಲ್ಲೆಲ್ಲಿ ಅವನು ಹೋರಾಟ ಮಾಡಿದ, ಯಾರ ಮೇಲೆ ದಾಳಿ ಮಾಡಿದ ಅಂತ ನೋಡೋದಾದ್ರೆ, ಇವನು ಕೂಡ ತಂದೆ ತರ ಪರಾಕ್ರಮಿಯಾಗಿರ್ತಾನೆ, ಶ್ರೇಷ್ಠ ಅರಸನಾಗಿರ್ತಾನೆ. ಹಾಗಾಗಿ ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ತೊಡಗುತ್ತಾನೆ ಅಂತೇಳಿ ಹೇಳ್ಬೋದು. ತನ್ನ ತಂದೆಯ ನೀತಿಯನ್ನೇ ಇವನು ಕೂಡ ಮುಂದುವರಿಸಿದ ಅಂತೇಳಿ ಹೇಳ್ಬೋದು. ಈ ದೆಹಲಿಯ ಕುತುಬ್ ಮಿನಾರ್ ಬಳಿ ಇರ್ತಕ್ಕಂಥ ಮೆಹರೋಲಿ ಕಬ್ಬಿಣ ಸ್ತಂಭ ಶಾಸನ ಐತಲ್ಲ, ಅದು ಅವನ ಒಂದು ದಿಗ್ವಿಜಯಗಳನ್ನ ತಿಳಿಸ್ತೈತಿ ಅಂತೇಳಿ ಹೇಳ್ಬೋದು. ಈ ಮೆಹರೋಲಿ ಕಬ್ಬಿಣ ಸ್ತಂಭ ಶಾಸನ ಇವನ ಒಂದು ಸಾಧನೆ ಮತ್ತು ಸೈನಿಕ ಹೋರಾಟಗಳ ಬಗ್ಗೆ ಮಾಹಿತಿ ನೀಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಯಾವ್ಯಾವ ಭಾಗಗಳ ಮೇಲೆ ಅವನು ದಾಳಿ ಮಾಡಿದ ಅಂತೇಳಿ, ಒಂದನೇದಾಗಿ ಬಂಗಾಳದ ಮೇಲೆ ಆಕ್ರಮಣ, ಬಂಗಾಳದ ವಂಗರಾಜರ ಒಕ್ಕೂಟದ ಮೇಲೆ ದಾಳಿಯನ್ನ ಮಾಡಿ ಅವರನ್ನ ಸೋಲಿಸಿ ಬಂಗಾಳವನ್ನ ವಶಪಡಿಸಿಕೊಂಡ. ಹಿಂದಕ್ಕೆ ತನ್ನ ತಂದೆ ಆ ಗಡಿ ಭಾಗಗಳನ್ನ, ಗಡಿ ರಾಜ್ಯಗಳನ್ನ ಸೋಲಿಸುವ ಸಂದರ್ಭದಲ್ಲಿ ಇವು ಕೂಡ ಇರ್ತವೆ, ಸಮತಟ, ದಾವಕ, ಕಾಮರೂಪಗಳೇನಿರ್ತಾವಲ್ಲ, ಇಲ್ಲಿ ಅವೇ ಪ್ರದೇಶಗಳನ್ನ ಪುನಃ ಅವನ್ ಏನ್ ಮಾಡ್ತಾನೆ, ಸೋಲಿಸಿ ಆ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ ಅಂತ ಹೇಳ್ಬೋದು ಬಂಗಾಳದ ಮೇಲೆ. ಎರಡನೇದಾಗಿ ವಾಯುವ್ಯ ಭಾರತದ ಮೇಲೆ ದಾಳಿ ಮಾಡ್ತಾನೆ. ವಾಯುವ್ಯ ಭಾರತದ ಮೇಲೆ ದಾಳಿ ಮಾಡಿ ಭದ್ರಗಾನದಿಂದ ಕಾರಪತಿಕದವರೆಗಿನ ಅನೇಕ ಸಣ್ಣ ಪುಟ್ಟ ದುರ್ಬಲ ಗಣರಾಜ್ಯಗಳನ್ನ ಗೆದ್ದು ಆ ವಾಯುವ್ಯ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡ ಅಂತೇಳಿ. ಮೂರನೇದಾಗಿ ವೈಲಿಕರ ಮೇಲೆ ದಾಳಿ ಮಾಡ್ತಾನೆ. ಸಿಂಧು ನದಿಯನ್ನು ದಾಟಿ ಹೋಗಿ ವೈಲಿಕರನ್ನ ಸೋಲಿಸಿ ಈ ವೈಲಿಕರ ಒಂದು ಪ್ರದೇಶವನ್ನು, ಅಂದ್ರೆ ಈ ವೈಲಿಕರು ಇಂದಿನ ಕುಶಾನ ವಂಶಸ್ಥರು ಅಥವಾ ಕುಶಾನರಿಗೆ ಸಂಬಂಧಪಟ್ಟಂತ ವಂಶಸ್ಥರಂತ ಹೇಳ್ತಾರೆ. ಇವರ ಒಂದು ಪ್ರದೇಶ ಏನಿತ್ತು, ಸಿಂಧು ನದಿ ದಾಟಿ ಇರ್ತಕ್ಕಂಥ ಪ್ರದೇಶವನ್ನ ಇವನು ವಶಪಡಿಸಿಕೊಂಡು ಗುಪ್ತ ಸಾಮ್ರಾಜ್ಯವನ್ನು ಸಿಂಧ್ ಮತ್ತು ಹಿಂದೂ ಕುಶ್ ಪರ್ವತಗಳವರೆಗೆ ವಿಸ್ತರಣೆ ಮಾಡಿದ ಅಂತೇಳಿ ಹೇಳ್ಬೋದು. ನಾಲ್ಕನೇದಾಗಿ ಅತ್ಯಂತ ಪ್ರಮುಖ ಯುದ್ಧ ಅನ್ನಂದ್ರ ಶಕಕ್ಷತ್ರಪರೊಡನೆ ಯುದ್ಧ ಅಂತೇಳಿ ಹೇಳ್ಬೋದು. ಇದು ಕ್ರಿಸ್ತಶಕ 395ರಲ್ಲಿ ನಡೀತೈತಿ. ಪಶ್ಚಿಮ ಭಾಗದಲ್ಲಿ ಅಂದ್ರೆ ಈ ಗುಜರಾತು, ಪಂಜಾಬು ಈ ಭಾಗದಲ್ಲಿ ತಳವೂರಿದ್ದಂತ ವಿದೇಶಿಯರಾದಂತ ಶಕರು, ಇವರು ಗುಪ್ತರ ಪರಮ ವೈರಿಗಳಾಗಿರ್ತಾರೆ. ಇಲ್ಲಿ ಚಂದ್ರಗುಪ್ತ ಏನ್ ಮಾಡ್ತಾನೆ, ವಾಕಾಟಕರ ದೊರೆ 2ನೇ ರುದ್ರಸೇನನ ನೆರವು ಪಡೆದು ಯಾರ ಮೇಲೆ, ಶಕರ ಮೇಲೆ ದಂಡೆತ್ತಿ ಹೋಗಿ ಆ ಶಕರ ಅರಸನಾದಂತ 3ನೇ ರುದ್ರಸಿಂಹನನ್ನ ಕೊಂದು ಹಾಕ್ತಾನೆ ಅಂತೇಳಿ ಹೇಳ್ಬೋದು. ಹೀಗೆ ವಿದೇಶಿಯರಾದಂತ ಶಕರನ್ನ ನಿರ್ಮೂಲನೆ ಮಾಡಿದ ಕೀರ್ತಿ ಚಂದ್ರಗುಪ್ತನಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಅವರ ತಂದೆಯ ಕಾಲಕ್ಕೆ ಅವರನ್ನ ಸೋಲಿಸಿರ್ತಾರೆ, ಆದ್ರೆ ಅವರು ಸಂಪೂರ್ಣವಾಗಿ ನಾಶ ಮಾಡಿರಂಗಲ್ಲ ಶಕರನ್ನ. ಚಂದ್ರಗುಪ್ತನ ಕಾಲದಲ್ಲಿ ಸಂಪೂರ್ಣವಾಗಿ ಶಕರ ನಿರ್ಮೂಲನೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಕೂಡ ಈ ಒಂದು ಕಾರ್ಯದಲ್ಲಿ ಸಹಾಯ ಮಾಡಿದವನು ಅಥವಾ ಈ ಒಂದು ದಂಡಯಾತ್ರೆಯ ಜವಾಬ್ದಾರಿಯನ್ನು ವಹಿಸಿಕೊಂಡವನು ಯಾರಪ್ಪ ಅಂದ್ರ ಆಮ್ರಕಾರ್ದವ ಮತ್ತು ಮಂತ್ರಿ ವೀರಸೇನರು ಅಂತೇಳಿ ಹೇಳ್ಬೋದು. ದಂಡನಾಯಕ ಆಮ್ರಕಾರ್ದವ ಮತ್ತು ಮಂತ್ರಿ ಯಾರಪ್ಪ ಅಂದ್ರ ವೀರಸೇನ. ಇವರಿಬ್ಬರು ಈ ಶಕರ ನಿರ್ಮೂಲನೆ ಮಾಡುವ ಸಂದರ್ಭದಲ್ಲಿ ಚಂದ್ರಗುಪ್ತನಿಗೆ ಸಹಾಯ ಮಾಡಿದ್ರು ಅಂತೇಳಿ. ಈ ಒಂದು ವಿಜಯದಿಂದಾಗಿ ಆತ ಶಕಾರಿ ಮತ್ತು ಸಾಹಸಾಂಕ ಎಂಬ ಬಿರುದುಗಳನ್ನು ಕೂಡ ಪಡೆದುಕೊಳ್ತಾನೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಈ ಶಕರ ಒಂದು ಸೋಲಿನಿಂದಾಗಿ ಗುಜರಾತ್, ಸೌರಾಷ್ಟ್ರ, ಮಾಳ್ವಾ, ಕಾತೆವಾಡ ಈ ಎಲ್ಲಾ ಪ್ರದೇಶಗಳು ಗುಪ್ತ ಸಾಮ್ರಾಜ್ಯಕ್ಕೆ
ಅಂದ್ರೆ ಗುಪ್ತ ಸಾಮ್ರಾಜ್ಯದಲ್ಲಿ ವಿಲೀನ ಆದವು ಅಂತೇಳಿ. ಜೊತೆಗೆ ಆ ಒಂದು ಶಕರ ಬಂದರುಗಳಾದಂತ ಅಥವಾ ರೇವು ಪಟ್ಟಣಗಳಾದಂತ ಸೂಪಾರ್, ಬ್ರೋಚ್, ಕ್ಯಾಂಬೆ ಇವು ಕೂಡ ಗುಪ್ತರ ಒಂದು ಸಾಮ್ರಾಜ್ಯದಲ್ಲಿ ವಿಲೀನ ಆದವು ಅಂತೇಳಿ ಹೇಳ್ಬೋದು. ಈ ಒಂದು ಬಂದರುಗಳ ಮೂಲಕ ಈಜಿಪ್ಟ್ ಮತ್ತು ರೋಮ್ ಸಾಮ್ರಾಜ್ಯಗಳ ಜೊತೆಗೆ ವ್ಯಾಪಾರ ವೃದ್ಧಿಗೆ ಏನು ಒತ್ತನ್ನು ಕೊಡ್ತಾನೆ, ಅಪಾರ ಸಂಪತ್ತು ಕೂಡ ಹರಿದು ಬರ್ತೈತಿ ಅಂತೇಳಿ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಅಂದ್ರೆ ಎರಡನೇ ಚಂದ್ರಗುಪ್ತನ ಆಡಳಿತದ ಸಂದರ್ಭದಲ್ಲಿ ಉಜ್ಜಯಿನಿಯನ್ನು ದೊಡ್ಡ ವ್ಯಾಪಾರ ಕೇಂದ್ರವನ್ನಾಗಿ ಬೆಳೆಸ್ತಾರೆ. ಮುಂದೆ ಅದೇ ಗುಪ್ತರ ಎರಡನೇ ರಾಜಧಾನಿ ಆಯಿತು ಅಂತೇಳಿ ಹೇಳ್ಬೋದು. ಯಾವುದು? ಉಜ್ಜಯಿನಿ. ಈ ಒಂದು ವಿಜಯದ ನೆನಪಿಗಾಗಿ ಅವನೇನ್ ಮಾಡ್ತಾನೆ, ಒಂದು ಅಶ್ವಮೇಧ ಯಾಗವನ್ನು ಏರ್ಪಡಿಸ್ತಾನೆ. ಜೊತೆಗೆ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಟಂಕಿಸ್ತಾನೆ ಅಂತ ಹೇಳ್ಬೋದು. ಮತ್ತೆ ಅವನ ಚಿನ್ನದ ನಾಣ್ಯಗಳ ಮೇಲೆ ಕೂಡ ಸಿಂಹವನ್ನು ಕೊಲ್ಲುತ್ತಿರುವ ಚಂದ್ರಗುಪ್ತನ ಚಿತ್ರ ಇದೆ ಅಂತೇಳಿ. ಅಲ್ಲಿ ತಂದೆಯ ಕಾಲಕ್ಕೆ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಇದೆ, ಚಂದ್ರಗುಪ್ತನ ಕಾಲಕ್ಕೆ ಸಿಂಹವನ್ನು ಕೊಲ್ಲುತ್ತಿರುವ ಚಿತ್ರ ಇದೆ ಅಂತೇಳಿ. ಇಲ್ಲಿ ಸಿಂಹವನ್ನು ಕೊಲ್ಲುತ್ತಿರುವ ಚಿತ್ರ ಏನಪ್ಪಾ ಅಂದ್ರ ಶಕರನ್ನು ಸೋಲಿಸಿ ಗುಜರಾತ್ ಅನ್ನು ಗೆದ್ದನು ಅಂತೇಳಿ ಏನದು ಉಲ್ಲೇಖ ಇದೆ. ಹಾಗಾಗಿ ಈ ಶಕರ ಒಂದು ಲಾಂಛನ ಏನಾಗಿತ್ತಂದ್ರ ಸಿಂಹ ಆಗಿತ್ತು. ಅದನ್ನ ಗೆದ್ದದ್ದಕ್ಕಾಗಿ ಸಿಂಹವನ್ನು ಕೊಲ್ಲುತ್ತಿರುವ ಚಿತ್ರವನ್ನ ನಾವು ಚಂದ್ರಗುಪ್ತನ ಶಾಸನಗಳ ಮೇಲೆ ನೋಡ್ಬೋದು ಅಂತೇಳಿ ಹೇಳ್ಬೋದು. ಅದೇ ತರ ಉದಯಗಿರಿ ಶಾಸನದಲ್ಲಿ ಕೂಡ ಶಕರನ್ನು ನಿರ್ಮೂಲನೆ ಮಾಡಿದ ಸಂಗತಿ ಮತ್ತು ವಿಕ್ರಮಾದಿತ್ಯ ಬಿರುದುಗಳಿಕೆ, ಅಶ್ವಮೇಧ ಯಾಗ ಆಚರಿಸಿದ ಸಂಗತಿ ಇವೆಲ್ಲವೂ ಕೂಡ ಎಲ್ಲಿದ್ದಾವಪ್ಪ ಅಂದ್ರೆ ಉದಯಗಿರಿ ಶಾಸನದಲ್ಲಿ ಕೂಡ ಇದ್ದಾವೆ ಅಂತೇಳಿ. ಅದ್ರ ಜೊತೆಗೆ ಮೆಹರೌಲಿ ಸ್ತಂಭ ಶಾಸನ ಕೂಡ ಅವನ ಒಂದು ಸಾಧನೆಯನ್ನು ತಿಳಿಸುತ್ತೆ, ಉದಯಗಿರಿ ಶಾಸನ ಕೂಡ ಅವನ ಸಾಧನೆಯನ್ನ ತಿಳಿಸುತ್ತೆ ಅಂತೇಳಿ. ಹೀಗಾಗಿ ಒಟ್ಟು ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ, ಶಕಾರಿ, ಸಿಂಹಚಂದ್ರ, ಸಿಂಹ ವಿಕ್ರಮ, ದೇವರಾಜ, ಶ್ರೀ ಭಟ್ಟಾರಕ, ಪರಮ ಭಟ್ಟಾರಕ, ವಿಕ್ರಮಾಂಕ, ನರೇಂದ್ರ ಸಿಂಹ, ಮಹಾರಾಜಾದಿರಾಜ ಮತ್ತು ಪರಮ ಭಾಗವತ ಇಷ್ಟೊಂದು ಬಿರುದುಗಳು ಇದ್ದುವು ಅಂತೇಳಿ ಹೇಳ್ಬೋದು. ಹೀಗಾಗಿ ಇವನು ತಂದೆಗಿಂತನೂ ಅತ್ಯಂತ ಪ್ರಸಿದ್ಧ ಅರಸನಾಗಿದ್ದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ. ಹಾಗಾಗಿ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಕೂಡ ಅವರ ಸಾಮ್ರಾಜ್ಯ ಯಾವುದು? ಗುಪ್ತ ಸಾಮ್ರಾಜ್ಯ ಉತ್ತರದಲ್ಲಿ ಹಿಮಾಲಯದಿಂದ ಹಿಡಿದು ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೆ ಮತ್ತು ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ ಹಿಡಿದು ವಾಯುವ್ಯ ಭಾರತದಲ್ಲಿ ಹಿಂದೂ ಕುಶ್ ಪರ್ವತಗಳವರೆಗೆ ಹಬ್ಬಿತ್ತು ಅಂತೇಳಿ ಹೇಳ್ಬೋದು. ಅಂದ್ರೆ ತಂದೆ ಕಾಲಕ್ಕೆ ದಕ್ಷಿಣ ಭಾರತದ ಮೇಲೆ ದಾಳಿಯಾಗಿತ್ತು, ಆದ್ರೆ ಅವರು ಅವನ ಸಾರ್ವಭೌಮತೆಯನ್ನು ಒಪ್ಪಿಕೊಂಡಿದ್ರು. ಇಲ್ಲಿ ಚಂದ್ರಗುಪ್ತನ ಕಾಲಕ್ಕೆ ಅದು ಎಲ್ಲಪ್ಪ ಅಂದ್ರ ನರ್ಮದಾ ನದಿವರೆಗೆ ಹಬ್ಬಿತ್ತು ಅಂತ ಹೇಳ್ಬೋದು. ಹೀಗಾಗಿ ಇವನ ಒಂದು ಕಾಲದಲ್ಲಿ ಪಾಟಲಿಪುತ್ರ ಮತ್ತು ಉಜ್ಜಯಿನಿ ಎರಡೂ ಕೂಡ ರಾಜಧಾನಿ ಆಗಿದ್ವು. ಈ ಎರಡೂ ರಾಜಧಾನಿಗಳನ್ನಿಟ್ಟುಕೊಂಡು ಬೃಹತ್ ಆದಂತ ಏನು ಗುಪ್ತ ಸಾಮ್ರಾಜ್ಯವನ್ನು ಅವನು ಆಳ್ತಾನೆ ಅಂತ ಹೇಳ್ಬೋದು. ಇಲ್ಲಿ ತಂದೆಗಿಂತನೂ ಒಂದು ಹೆಜ್ಜೆ ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವನು ಸಾಕಷ್ಟು ಏನು ಅಭಿರುಚಿಯನ್ನು ಹೊಂದಿರ್ತಾನೆ ಮತ್ತು ಅವನ ಆಡಳಿತ ಕೂಡ ಅತ್ಯಂತ ದಕ್ಷಯುತವಾಗಿರುತ್ತೆ ಅಂತೇಳಿ ಹೇಳ್ಬೋದು. ಯಾರ್ದು? ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯಂದು ಅಂತೇಳಿ. ಇಲ್ಲಿ ವಿಶೇಷವಾಗಿ ಇವನ ಆಸ್ಥಾನಕ್ಕೆ ಏನು ಚೀನಿ ಯಾತ್ರಿಕ ಇರ್ತಾನಲ್ಲ ಫಾಯಿಯಾನ್, ಈ ಫಾಯಿಯಾನು ಇವನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ಅವನ ಬರವಣಿಗೆಗಳ ಪ್ರಕಾರ ಎರಡನೇ ಚಂದ್ರಗುಪ್ತನು ದಕ್ಷ ಆಡಳಿತಗಾರ. ಅವನ ಸಾಮ್ರಾಜ್ಯ ಏನು ವಿಶಾಲವಾಗಿತ್ತಲ್ಲ ಆ ಸಾಮ್ರಾಜ್ಯದಲ್ಲಿ ಶಾಂತಿ ಇತ್ತು, ಸುಭಿಕ್ಷತೆ ಇತ್ತು, ಜನರ ಮೇಲೆ ತೆರಿಗೆ ಭಾರ ಹೆಚ್ಚಾಗಿರ್ಲಿಲ್ಲ, ಕಠಿಣ ಶಿಕ್ಷೆಗಳು ಇರಲಿಲ್ಲ, ರಸ್ತೆಗಳು ಸುರಕ್ಷಿತವಾಗಿದ್ದು, ಭೂಕಂದಾಯ ರಾಜ್ಯದ ಮುಖ್ಯ ಆದಾಯವಾಗಿತ್ತು ಅಂತೇಳಿ ಅವನು ಉಲ್ಲೇಖ ಮಾಡ್ತಾನೆ. ಮತ್ತೆ ರಾಜಧಾನಿ ಪಾಟಲಿಪುತ್ರ ಶ್ರೀಮಂತ ಕಟ್ಟಡಗಳಿಂದ ಕಂಗೊಳಿಸುತ್ತಿತ್ತು, ಚಾಂಡಾಲ ಪದ್ಧತಿ ರೂಢಿಯಲ್ಲಿತ್ತು, ರಾಜ್ಯಾಡಳಿತ ಅಚ್ಚುಕಟ್ಟಾಗಿದೆ ಎಂಬುದಾಗಿ ತಿಳಿಸಿದ್ದಾನೆ. ಜೊತೆಗೆ ಏನು ಯಾರು? ಫಾಯಿಯಾನ್ ಇವನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ. ಇವನ ಒಂದು ಆಡಳಿತದ ವೈಖರಿ, ಅವನ ಒಂದು ಶ್ರೀಮಂತ ಸಾಮ್ರಾಜ್ಯ ಮತ್ತು ಪಾಟಲಿಪುತ್ರದ ಹೊಗಳಿಕೆಯನ್ನು ತನ್ನ ಬರವಣಿಗೆಯಲ್ಲಿ ಮಾಡಿದ್ದಾನೆ ಅಂತೇಳಿ. ಈ ಚಾಂಡಾಲ ಪದ್ಧತಿ ರೂಢಿಯಲ್ಲಿತ್ತು ಅಂತೇಳಿ ಫಾಯಿಯಾನ ಹೇಳಿದ್ದಾನೆ ಅಂತೇಳಿ. ಹೀಗಾಗಿ ಚಂದ್ರಗುಪ್ತ ಅತ್ಯಂತ ದಕ್ಷ ರೀತಿಯ ಆಡಳಿತವನ್ನು ಕೊಡ್ತಾನೆ ಮತ್ತು ಅವನು ತಂದೆಯಂತೆ ಒಬ್ಬ ಶ್ರೇಷ್ಠ ಅರಸನಾಗಿರ್ತಾನೆ ಅಂತ ಹೇಳ್ಬೋದು. ಇವನು ಕೂಡ ಚಂದ್ರಗುಪ್ತನಂತೆ ಸಮುದ್ರಗುಪ್ತನಂತೆ ಸಾಕಷ್ಟು ಪ್ರಮಾಣದ ನಾಣ್ಯಗಳನ್ನು
ಟಂಕಿಸ್ತಾನೆ. ಇವನ ನಾಣ್ಯಗಳು ಪರಿಶುದ್ಧವಾದ ನಿಖರತೆಯನ್ನು ಮತ್ತು ಪ್ರಮಾಣಬದ್ಧ ತೂಕಕ್ಕೆ ಹೆಸರಾಗಿದ್ವು ಅಂತೇಳಿ ಹೇಳ್ಬೋದು. ಇವನು ಚಿನ್ನ, ಬೆಳ್ಳಿ, ತಾಮ್ರ ಈ 3 ನಾಣ್ಯಗಳನ್ನು ಇವನು ಬಿಡುಗಡೆ ಮಾಡ್ತಾನೆ. ಅವುಗಳಲ್ಲಿ ಚಂದ್ರಗುಪ್ತನು ಧನುರ್ಧಾರಿಯಾಗಿ ಅಂದ್ರೆ ಬಿಲ್ಲನ್ನ ಹಿಡಿದು ಸಿಂಹವನ್ನು ಕೊಲ್ಲುತ್ತಿರುವ ಚಿತ್ರ ಇದೆ. ಜೊತೆಗೆ ಕುದುರೆ ಸವಾರಿ ಚಿತ್ರ, ಸಿಂಹವಧೆ ಚಿತ್ರ, ಚಂದ್ರ ಮಾದರಿ ಚಿತ್ರ, ಕಚ ಮಾದರಿ ಚಿತ್ರ, ಆಮೇಲೆ ಗರುಡ, ಲಕ್ಷ್ಮಿ ಚಿತ್ರಗಳುಳ್ಳ ನಾಣ್ಯಗಳನ್ನು ಇವನು ಟಂಕಿಸ್ತಾನೆ ಅಂತ ಹೇಳ್ಬೋದು. ಮತ್ತೆ ಇವನ ನಾಣ್ಯಗಳು ಕೂಡ ಆ ಗುಪ್ತರ ಒಂದು ಏನು ಶ್ರೀಮಂತ ಆರ್ಥಿಕತೆಯನ್ನ ಅಭಿವ್ಯಕ್ತ ಪಡಿಸ್ತಾ ಇದ್ವು ಅಂತ ಹೇಳ್ಬೋದು. ಹಾಗಾಗಿ ಈ ವಿಶೇಷವಾಗಿ ಈ 2ನೇ ಚಂದ್ರಗುಪ್ತ ಏನಿದ್ದಾನಲ್ಲ, ದಿಗ್ವಿಜಯಗಳಿಗಿಂತಲೂ ಹೆಚ್ಚಾಗಿ ಆಡಳಿತ ಮತ್ತು ಕಲಾ ಪೋಷಣೆಗೆ ಪ್ರಸಿದ್ಧನಾಗಿದ್ದಾನೆ ಅಂತ ಹೇಳ್ಬೋದು. ಇಲ್ಲಿ ಕಲಾ ಪೋಷಣೆ ಅಂದ್ರ ಸಾಹಿತ್ಯ, ಶಿಲ್ಪಕಲೆ, ವಾಸ್ತುಶಿಲ್ಪ, ವಿಜ್ಞಾನ, ತಂತ್ರಜ್ಞಾನ, ಆರೋಗ್ಯ, ಆಯುರ್ವೇದ ಈ ಎಲ್ಲಾ ಕಡೆಗೂ ಕೂಡ ಅವನ ಒಂದು ಸುವರ್ಣ ಯುಗ ಅಂತ ಏನ್ ಕರಿತೀವಲ್ಲ, ಇವನ ಕಾಲದಲ್ಲಿ ಅದು ಉತ್ತುಂಗಕ್ಕೆ ಏರಿತ್ತು ಅಂತ ಹೇಳ್ಬೋದು. ಹಾಗಾಗಿ 2ನೇ ಚಂದ್ರಗುಪ್ತನು ಗುಪ್ತರ ಸುವರ್ಣ ಯುಗದ ನಿಜವಾದ ಆಸ್ತಿಭಾರಕ ಅಥವಾ ಸ್ಥಾಪಕ ಅಂತೇಳಿ ಕರೆಯಲಾಗಿದೆ. ಕಲೆ, ಸಾಹಿತ್ಯ, ಸಂಗೀತ, ಚಿತ್ರಕಲೆ, ಮೂರ್ತಿಶಿಲ್ಪ, ಗಣಿತ, ಖಗೋಳ, ಆಯುರ್ವೇದ ಈ ರೀತಿಯಾಗಿ ಅವನು ತನ್ನ ಒಂದು ಆಡಳಿತ ಅವಧಿಯಲ್ಲಿ ಎಲ್ಲವಕ್ಕೂ ಪ್ರೋತ್ಸಾಹವನ್ನು ನೀಡಿದ್ದ ಅಂತೇಳಿ. ಹಾಗಾಗಿ ಅವನನ್ನ ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರ, ಅವನ ಆಸ್ಥಾನದಲ್ಲಿ ಈ ಅನೇಕ ಪಂಡಿತರಿಗೆ ಅವಕಾಶವನ್ನು ಕೊಟ್ಟಿರ್ತಾನೆ. ಅವರನ್ನ ನವರತ್ನಗಳು ಅಂತೇಳಿ ಅಂದ್ರೆ 9 ಮಂದಿ ವಿದ್ವಾಂಸರು, ಕವಿಗಳು, ದಾರ್ಶನಿಕರ ತರ ಇರ್ತಕ್ಕಂಥ ಒಟ್ಟು 9 ಜನ ಪ್ರಸಿದ್ಧ ವಿದ್ವಾಂಸರು ಅವನ ಆಸ್ಥಾನವನ್ನು ತುಂಬಿರ್ತಾರೆ ಅಂತ ಹೇಳ್ಬೋದು. ಅಲ್ಲಿ ಅಸಂಗ ಮತ್ತು ವಸುಬಂಧು ಅವರಪ್ಪನ ಆಸ್ಥಾನ ಕವಿಗಳಾಗಿರ್ತಾರೆ ಮತ್ತು ಹರಿಶೇಣ ಇರ್ತಾನೆ. ಇಲ್ಲಿ 9 ಜನ ಪ್ರಸಿದ್ಧ ವಿದ್ವಾಂಸರಿಗೆ ಇವನು ಆಶ್ರಯದಾತನಾಗಿರ್ತಾನೆ. ಯಾರು? 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ. ಆ 9 ಮಂದಿ ನವರತ್ನಗಳಲ್ಲಿ ಅತ್ಯಂತ ಶ್ರೇಷ್ಠ ಅಂತೇಳಿ ಕರೆಸಿಕೊಂಡವ ಯಾರಪ್ಪ ಅಂದ್ರ ಕವಿರತ್ನ ಕಾಳಿದಾಸ. ಇವನನ್ನ ಭಾರತದ ವಿಲಿಯಂ ಶೇಕ್ಸ್ಪಿಯರ್ ಅಂತ ಕರಿತೀವಿ. ಯಾಕಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ನಾಟಕಗಳನ್ನ ರಚಿಸಿದವ ವಿಲಿಯಂ ಶೇಕ್ಸ್ಪಿಯರ್. ಭಾರತದಲ್ಲಿ ನಾವು ವಿಲಿಯಂ ಶೇಕ್ಸ್ಪಿಯರ್ ಅಂತ ಯಾರನ್ನ ಕರಿತೀವಿ ಅಂದ್ರೆ ಕವಿರತ್ನ ಕಾಳಿದಾಸ ಅಂತೇಳಿ. ನಾವು ಕರ್ನಾಟಕದಲ್ಲಿ ಅಥವಾ ಕನ್ನಡದಲ್ಲಿ ಕನ್ನಡದ ಕಾಳಿದಾಸ ಅಂತ ಯಾರನ್ನ ಕರಿತೀವಿ ಅಂದ್ರೆ ಬಸವಪ್ಪ ಶಾಸ್ತ್ರಿಗಳನ್ನ ಕರಿತೀವಿ ಅಂತೇಳಿ. ಹೀಗಾಗಿ ಶ್ರೇಷ್ಠ ನಾಟಕಕಾರನಾದಂತ ಕಾಳಿದಾಸ ಇವನ ಆಸ್ಥಾನದಲ್ಲಿ ಇದ್ದ ಮತ್ತು ಅಗ್ರಗಣ್ಯನಾಗಿದ್ದ. ಇವನ ಕಾಲಾವಧಿಯಲ್ಲಿ ಅವನು ಬನವಾಸಿಗೆ ರಾಯಭಾರಿಯಾಗಿ ಬಂದು ಹೋಗಿದ್ದ ಅಂತೇಳಿ ಉಲ್ಲೇಖ ಇದೆ. ಅದ್ರ ಜೊತೆಗೆ ಆ ವಿದ್ವಾಂಸರಲ್ಲಿ ನಾಟಕ, ಕಾವ್ಯ, ವೈದ್ಯಶಾಸ್ತ್ರ, ಖಗೋಳ, ಗಣಿತ ಮತ್ತು ಸಂಗೀತ ಎಲ್ಲಾ ವಿಧದ ವೈವಿಧ್ಯಮಯವಾದಂತ ವಿದ್ವಾಂಸರ ಪಡೆಯನ್ನು ಅವನು ತನ್ನ ದರ್ಬಾರಿನಲ್ಲಿ ಇಟ್ಟುಕೊಂಡಿರ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಆ 9 ಜನ ನವರತ್ನರು ಯಾರ್ಯಾರು? ಈ 9 ಜನ ನವರತ್ನರ ಬಗ್ಗೆ ನಾವು ಮೊಟ್ಟ ಮೊದಲೇ ಬಾರಿಗೆ ಉಲ್ಲೇಖ ಮಾಡೋದು ಇದೇ 2ನೇ ಚಂದ್ರಗುಪ್ತನ ಒಂದು ಆಳ್ವಿಕೆ ಕಾಲದಲ್ಲಿ. ನಂತರ ಅಕ್ಬರ್ನ ಕಾಲದಲ್ಲಿ ಬರ್ತೈತಿ, ಆ ನಂತರ ಕೃಷ್ಣದೇವರಾಯನ ಕಾಲದಲ್ಲಿ ಬರ್ತೈತಿ. ಅವರು ಕೂಡ ಸಾಕಷ್ಟು ಮಂದಿ ಏನು ದಾರ್ಶನಿಕರಿಗೆ, ವಿದ್ವಾಂಸರಿಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಮೊದಲನೇ ಬಾರಿಗೆ ಇಷ್ಟೊಂದು ಸಂಖ್ಯೆಯ ಏನು ವಿದ್ವಾಂಸರಿಗೆ ಅವಕಾಶ ಕೊಟ್ಟವ ಯಾರಪ್ಪ ಅಂದ್ರ ಅವನು 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಅಂತೇಳಿ. ಆ 9 ಜನ ಯಾರ್ಯಾರಂತ ನೋಡೋದಾದ್ರೆ ಇಲ್ಲಿ ಕಾಳಿದಾಸ ಇದ್ದಾನಲ್ಲ, ಇವನು ನಾಟಕಕಾರ ಆಗಿರ್ತಾನೆ ಮತ್ತೆ ಶ್ರೇಷ್ಠ ಕವಿ ಆಗಿರ್ತಾನೆ. ನಾವೆಲ್ಲ ಕಾಳಿದಾಸ ಪಿಕ್ಚರ್ ನೋಡಿದ್ವಿ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಹೀಗಾಗಿ ಇವನ ಒಂದು ನಾಟಕಗಳು ಏನು ವಿಕ್ರಮೋರ್ವಶಿ, ಮಾಳ್ವಿಕಾಗ್ನಿಮಿತ್ರ, ಕುಮಾರ ಸಂಭವ, ಮೇಘದೂತ, ಅಭಿಜ್ಞಾನ ಶಾಕುಂತಲ ಇವೆಲ್ಲವೂ ಕೂಡ ಇವನ ಒಂದು ನಾಟಕಗಳಾಗಿರ್ತವೆ. ರಘುವಂಶ ಇದು ಕಾವ್ಯ ಆಗಿದೆ. ಋತು ಸಂಹಾರ ಇದು ಪದ್ಯ ಆಗಿದೆ, ಇದು ಕೂಡ ಕಾವ್ಯ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಧನ್ವಂತರಿ ಇರ್ತಾನೆ, ಇವನು ವೈದ್ಯನಾಗಿರ್ತಾನೆ. ಆಕ್ಚುಲಿ ಇವತ್ತು ವೈದ್ಯರ ದಿನ, ಜುಲೈ 1 ವೈದ್ಯರ ದಿನ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಧನ್ವಂತರಿಯಲ್ಲಿ ಇರ್ತಾನೆ. ಈ ಒಂದು ಆಯುರ್ವೇದ ನಿಘಂಟು ಎಂಬ ಕೃತಿಯನ್ನು ಕೂಡ ರಚಿಸ್ತಾನೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್
ಕ್ಷಪಣಕ ಜ್ಯೋತಿಷಾಸ್ತ್ರದಲ್ಲಿ ವಿದ್ವಾಂಸನಾಗಿರ್ತಾನೆ. ನಾಲ್ಕನೇದಾಗಿ ಅಮರಸಿಂಹ ಇರ್ತಾನೆ. ಇವನು ನಿಘಂಟು ಶಾಸ್ತ್ರದ ಒಂದು ಪ್ರಸಿದ್ಧ ಕವಿಯಾಗಿರ್ತಾನೆ. ಇವನು ಅಮರಕೋಶ ಎಂಬ ನಿಘಂಟು ಶಾಸ್ತ್ರವನ್ನ ರಚಿಸ್ತಾನೆ ಅಂತೇಳಿ. ನೆಕ್ಸ್ಟ್ ಐದನೇದಾಗಿ ವೇತಾಳ ಭಟ್ಟ ಇರ್ತಾನೆ. ಇವನು ಮಂತ್ರಶಾಸ್ತ್ರಜ್ಞನಾಗಿರ್ತಾನೆ. ಕತೆ ಮತ್ತು ಕಾವ್ಯಗಳನ್ನ ರಚಿಸ್ತಾ ಇರ್ತಾನೆ ಅಂತೇಳಿ ಹೇಳ್ಬೋದು. ಆರನೇದಾಗಿ ಶಂಕು ಇರ್ತಾನೆ. ಇವನು ಶಿಲ್ಪಿಯಾಗಿರ್ತಾನೆ. ಶಿಲ್ಪಶಾಸ್ತ್ರದ ಬಗ್ಗೆ ಪಾಂಡಿತ್ಯವನ್ನು ಹೊಂದಿರ್ತಾನೆ. ಏಳನೇದಾಗಿ ಘಟಕರ್ಪರ, ಅಂದ್ರೆ ಇವನು ಘಟಕರ್ಪರ ಕಾವ್ಯ ಅಂತೇಳಿ ಒಂದು ಕಾವ್ಯವನ್ನ ರಚನೆ ಮಾಡ್ತಾನೆ ಅಂತ. ಅದೇ ರೀತಿಯಾಗಿ ವರಹಾಮೀರ ಇರ್ತಾನೆ. ಇವನು ಖಗೋಳ ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡಿರ್ತಾನೆ. ಇವನು ಬೃಹತ್ ಸಂಹಿತೆ, ಬೃಹತ್ ಜಾತಕ ಮತ್ತು ಲಘು ಜಾತಕ ಎಂಬ ಕೃತಿಗಳನ್ನ ರಚಿಸ್ತಾನೆ ಅಂತೇಳಿ ಹೇಳ್ಬೋದು. ಯಾರು? ವರಹಾಮೀರ. ಲಾಸ್ಟ್ನೇದಾಗಿ 9ನೇದವ ಯಾರಪ್ಪ ಅಂದ್ರ ವರರುಚಿ. ಇವನು ವೈಯಾಕರಣಿ ಆಗಿರ್ತಾನೆ. ವ್ಯಾಕರಣವನ್ನ ರಚಿಸ್ತಾನೆ ಅಂತೇಳಿ ಹೇಳ್ಬೋದು. ಈ 9 ಜನ ನವರತ್ನರು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿರ್ತಾರೆ. ಈ ಒಂದು 9 ಜನರ ಒಂದು ವಿದ್ವಾಂಸರ ಪಡೆ ಅವನ ಒಂದು ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಅವನ ಒಂದು ಪಾಂಡಿತ್ಯವನ್ನ ಹೆಚ್ಚು ಮಾಡಿತ್ತು ಅಂತೇಳಿ ಹೇಳ್ಬೋದು. ಹಾಗಾಗಿ ಗುಪ್ತರು ಕೇವಲ ಸಾಮ್ರಾಜ್ಯದ ವಿಸ್ತಾರಕರಷ್ಟೇ ಆಗಿರ್ಲಿಲ್ಲ, ಕಲಾ ಪೋಷಕರಾಗಿದ್ರು, ಕಲಾಭಿಮಾನಿಗಳಾಗಿದ್ರು, ಸಾಹಿತ್ಯ ಆಸಕ್ತರಾಗಿದ್ರು ಅಂತೇಳಿ ಹೇಳ್ಬೋದು. ಹೀಗಾಗಿ ಈ ಮೆಹರೋಲಿ ಸ್ತಂಭ ಶಾಸನದ ಪ್ರಕಾರ ಅವನ ಒಂದು ಶ್ರೇಷ್ಠತೆ ತಂತ್ರಜ್ಞತೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಮೆಹರೋಲಿ ಸ್ತಂಭ ಶಾಸನ ಅವನ ಕಾಲದಲ್ಲಿ ನಿರ್ಮಾಣವಾದಂತ ಸ್ತಂಭ ಶಾಸನ. ಇದುವರೆಗೆ ತುಕ್ಕೆ ಹಿಡ್ದಿಲ್ಲ ಅದು. ಹಾಗಾಗಿ ಎಂತ ಉತ್ಕೃಷ್ಟವಾದಂತ ತಂತ್ರಜ್ಞಾನ ಅಥವಾ ರಾಸಾಯನಿಕ ತಂತ್ರವನ್ನು ಬಳಸಿ ಆ ಒಂದು ಸ್ತಂಭವನ್ನು ನಿರ್ಮಾಣ ಮಾಡಿದ್ದರು ಗೊತ್ತಿಲ್ಲ. ಅದು ಅವನ ಒಂದು ಕೀರ್ತಿ ಪತಾಕೆಯನ್ನ ಸಾರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇವನು ದಂಡಯಾತ್ರೆಗಳಿಗಿಂತ ಹೆಚ್ಚಾಗಿ ಈ ಸಾಹಿತ್ಯಿಕ ಸಾಧನೆಗಳಿಂದ ಮಹೋನ್ನತ ಸ್ಥಾನ ಪಡೆದಿದ್ದಾನೆ ಅಂತೇಳಿ ರೋಮಿಲತಾಪರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಅಂತೇಳಿ. ಹಾಗಾಗಿ ಇಲ್ಲಿ ಸಮುದ್ರಗುಪ್ತನು 100 ಕದನಗಳ ಸರ್ದಾರನಾದಂತೆ, 2ನೇ ಚಂದ್ರಗುಪ್ತನು ರಾಜಕೀಯ ಮತ್ತು ಸಾಂಸ್ಕೃತಿಕ ಶ್ರೇಷ್ಠತೆಗಾಗಿ ಜನರ ಋನ್ಮನಗಳನ್ನು ಗೆದ್ದಿದ್ದಾನೆ ಅಂತೇಳಿ ಆರ್.ಸಿ. ಮುಜುಮ್ದಾರ್ ಅವರು ಹೇಳ್ತಾರೆ. ಅಂದ್ರೆ ತಂದೆ ದಿಗ್ವಿಜಯಗಳಿಂದ ಗೆದ್ದರೆ ಮಗ ಸಾಂಸ್ಕೃತಿಕ ಪುರೋಗಾಮಿಯಾಗಿ ಜನರ ಹೃದಯವನ್ನು ಗೆದ್ದಿದ್ದಾನೆ ಅಂತೇಳಿ. ಹಾಗಾಗಿ ತಂದೆ ಮಗನು ಇಬ್ಬರು ಅತ್ಯಂತ ಶ್ರೇಷ್ಠ ಹೋರಾಟಗಾರರು ಮತ್ತು ಸಾಂಸ್ಕೃತಿಕ ರಾಯಭಾರಿಗಳಾಗಿದ್ರು ಅಂತೇಳಿ ಹೇಳ್ಬೋದು. ಇಷ್ಟು 2ನೇ ಚಂದ್ರಗುಪ್ತನ ಒಂದು ಸೈನಿಕ ಸಾಧನೆಗಳು ಮತ್ತು ಅವನ ವೈಯಕ್ತಿಕ ಮಾಹಿತಿ ಅಂತೇಳಿ. ಅವನ ಕಾಲದಲ್ಲಿ ಅಥವಾ ಅವನ ಆಸ್ಥಾನಕ್ಕೆ ಫಾಯಿಯಾನ ಬಂದಿರ್ತಾನೆ. ಈ ಫಾಯಿಯಾನ ಕ್ರಿಸ್ತ ಶಕ 399ರಿಂದ 414 ಆ ಕಾಲಾವಧಿಯಲ್ಲಿ ಅವನು ಚಂದ್ರಗುಪ್ತನ ಆಸ್ಥಾನದಲ್ಲಿ ಇರ್ತಾನೆ ಅಂತೇಳಿ ಹೇಳ್ಬೋದು. ಈತ ಬೌದ್ಧ ಸನ್ಯಾಸಿ ಆಗಿರ್ತಾನೆ. ಬುದ್ಧನಿಗೆ ಸಂಬಂಧಪಟ್ಟಂತ ವಿಷಯ, ವಸ್ತುಗಳು ಮತ್ತು ಸ್ಥಳಗಳನ್ನ ನೋಡ್ಲಿಕ್ಕೆ ಅಥವಾ ಸಂದರ್ಶನ ಮಾಡ್ಲಿಕ್ಕೆ ಬಂದಿರ್ತಾನೆ. ಮತ್ತು ಜೊತೆಗೆ ಅವನು ಇನ್ನೊಂದು ಏನಿರ್ತಂದ್ರೆ ಬೌದ್ಧ ಕೃತಿಗಳನ್ನ ಸಂಗ್ರಹ ಮಾಡ್ತಕ್ಕಂಥದ್ದು ಆಗಿರ್ತತಿ ಅಂತೇಳಿ. ಹೀಗಾಗಿ ಇವನ ಭೇಟಿಯ ಉದ್ದೇಶ ಬೌದ್ಧ ಗ್ರಂಥಗಳ ಸಂಗ್ರಹಣೆ ಮತ್ತು ಪವಿತ್ರ ಸ್ಥಳಗಳ ವೀಕ್ಷಣೆ ಅಂತೇಳಿ. ಇವನು ಕಾಲ್ನಡಿಗೆಯಲ್ಲೇ ಪ್ರಯಾಣವನ್ನು ಆರಂಭಿಸಿ ಬಹು ಕಷ್ಟಕರ ಪ್ರಯಾಣ ಮಾಡಿ ಗೋಬಿ ಮರುಭೂಮಿ, ಕೋಟಾನ್, ಪಾಮೀರ್ ಪರ್ವತಗಳನ್ನ ದಾಟಿ ಕ್ಯಾಶ್ಗರ್, ಸ್ವಾಟ್ ಕಣಿವೆ, ಗಾಂಧಾರ, ಅಫ್ಘಾನಿಸ್ತಾನಗಳ ಮೂಲಕ ಭಾರತವನ್ನ ತಲುಪ್ತಾನೆ ಅಂತೇಳಿ. ನೋಡ್ರಿ, ಚೈನಾದಿಂದ ಹೊರಟು ಗೋಬಿ ಮರುಭೂಮಿಯನ್ನು ದಾಟಿ ಏನ್ ಮಾಡ್ತಾನೆ, ಕ್ಯಾಶ್ಗರ್ ಅನ್ನ ದಾಟಿ ಸ್ವಾಟ್ ಕಣಿವೆ, ಈಗ ಸ್ವಾಟ್ ಕಣಿವೆಯಲ್ಲಿ ಬರ್ತಪ್ಪ ಅಂದ್ರೆ ಪಾಕಿಸ್ತಾನದಲ್ಲಿ ಬರುತ್ತೆ ಅಂತ, ನೆಕ್ಸ್ಟ್ ಗಾಂಧಾರ, ಆಮೇಲೆ ಅಫ್ಘಾನಿಸ್ತಾನಗಳ ಮೂಲಕ ಭಾರತವನ್ನ ತಲುಪ್ತಾನೆ ಅಂತೇಳಿ. ಇವನು ಇಲ್ಲಿ ಒಟ್ಟು 6 ವರ್ಷಗಳ ಕಾಲ ತಂಗಿರ್ತಾನೆ. 6 ವರ್ಷಗಳ ಕಾಲ ಇಲ್ಲಿ ಇವನು ಫಾಯಿಯಾನ ಇರ್ತಾನೆ ಅಂತೇಳಿ. ಕ್ರಿಸ್ತ ಶಕ 405ರಿಂದ 411 ಇವನು ಅವನ ಆಸ್ಥಾನದಲ್ಲಿ ಇರ್ತಾನೆ ಅಂತೇಳಿ ಹೇಳ್ಬೋದು. ಇಂಥ ಒಬ್ಬ ಫಾಯಿಯಾನ್ ಏನ್ ಮಾಡ್ತಾನೆ, 3 ವರ್ಷ ಪಾಟಲಿಪುತ್ರದಲ್ಲಿರ್ತಾನೆ. 3 ವರ್ಷ ಅಲ್ಲಿ ಪಾಟಲಿಪುತ್ರದಲ್ಲಿದ್ದ ಸಂದರ್ಭದಲ್ಲಿ ಸಂಸ್ಕೃತ ಭಾಷೆಯನ್ನು ಕೂಡ ಕಲಿತಾನೆ ಅಂತೇಳಿ ಹೇಳ್ಬೋದು. ಸಂದರ್ಭದಲ್ಲಿ
ಪೇಶಾವರ, ತಕ್ಷಶಿಲಾ, ಬುದ್ಧಗಯ, ಕಪಿಲವಸ್ತು, ರಾಜಗೃಹ, ಮಥುರಾ, ಲುಂಬಿನಿ, ಸಾರನಾಥ, ಕುಶಿನಗರ, ನಳಂದ, ಈ ಎಲ್ಲಾ ಪ್ರದೇಶಗಳಿಗೆ ಅವನು ಏನ್ ಮಾಡಿರ್ತಾನೆ, ಸಂದರ್ಶನವನ್ನು ಮಾಡಿರ್ತಾನೆ ಅಂತ ಹೇಳ್ಬೋದು, ಭೇಟಿ ಕೊಟ್ಟಿರ್ತಾನೆ ಅಂತೇಳಿ. ಹಾಗಾಗಿ ಅವನು ತಾನು ಕಂಡಂತ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಗಳನ್ನು ತನ್ನ ಕೃತಿ ಫೋಕೂಕಿ, ಉಯ್ಯನಸ್ತಾಂಗನ ಕೃತಿ ಸಿಯೂಕಿ, ಇವನ ಕೃತಿ ಫೋಕೂಕಿ, ಈ ಒಂದು ಕೃತಿಯಲ್ಲಿ ಅವನು ದಾಖಲು ಮಾಡಿದ್ದಾನೆ ಅಂತೇಳಿ ಹೇಳ್ಬೋದು. ಇದು ಒಂದು ರೀತಿಯ ಬೌದ್ಧ ರಾಜ್ಯದ ದಾಖಲೆ ಅಂತೇಳಿ, ಅಂದ್ರೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಇರ್ತಕ್ಕಂಥ ದಾಖಲೆ ಅಂತೇಳಿ ಹೇಳ್ಬೋದು. ಇಲ್ಲಿ ಬರೀ ಬೌದ್ಧ ಧರ್ಮದ ಮಾಹಿತಿ ಅಷ್ಟೇ ಇಲ್ಲ, ಗುಪ್ತರ ಕಾಲದ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಕಲೆ ಮತ್ತು ಏನು ರಾಜಕೀಯವನ್ನು ಒಳಗೊಂಡಿದೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಫಾಯಿಯನ್ ಏನ್ ಮಾಡ್ತಾನೆ, ಜಾಸ್ತಿ ವರ್ಣನೆಗೆ ಅವಕಾಶ ಕೊಟ್ಟಿಲ್ಲ, ಹೆಚ್ಚು ವಸ್ತುನಿಷ್ಠವಾಗಿರ್ತಕ್ಕಂಥ ಮತ್ತು ನಂಬಲು ಅರ್ಹವಾಗಿರ್ತಕ್ಕಂಥ ವಿಷಯಗಳನ್ನು ದಾಖಲು ಮಾಡಿದ್ದಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇದು ಅತ್ಯಂತ ಏನು ವಸ್ತುನಿಷ್ಠವಾದಂತ ಕೃತಿ ಅಂತೇಳಿ ಇತಿಹಾಸಕಾರರು ಮೆಚ್ಚಿದ್ದಾರೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಫಾಯಿಯನ್ ಏನ್ ಬರ್ದಿದ್ದಾನಲ್ಲ ಫೋಕುಕಿ ಗ್ರಂಥದಲ್ಲಿ, ಮತ್ತೆ ವರ್ಣನೆಯನ್ನು ಕೂಡ ಮಾಡಿದ್ದಾನೆ ಕೆಲವೊಂದಿಷ್ಟು. ಏನಂದ್ರೆ ವಿಶೇಷವಾಗಿ ರಾಜಧಾನಿ ನಗರ ಪಾಟಲಿಪುತ್ರ ಭವ್ಯ ಕಟ್ಟಡಗಳಿಂದ ಕೂಡಿದೆ, ಸುಂದರವಾಗಿದೆ. ಇಲ್ಲಿ 2 ಪಂಥಗಳಿದ್ದಾವೆ, ಹೀನಯಾನ ಮತ್ತು ಮಹಾಯಾನ 2 ಪಂಥಗಳಿದ್ದಾವೆ. 2 ಪಂಥಗಳಿಗೂ ಒಂದೊಂದು ವಿಹಾರಗಳಿವೆ. ಇಲ್ಲಿ 600ಕ್ಕೂ ಹೆಚ್ಚು ಬೌದ್ಧ ಭಿಕ್ಷುಗಳು ವಾಸವಾಗಿದ್ದಾರೆ. ಮತ್ತು ಇಲ್ಲಿನ ಅಶೋಕನ ಅರಮನೆಯನ್ನು ಕಂಡು ವಿಸ್ಮಿತನಾಗಿ ಅದು ಮಾನವ ನಿರ್ಮಿಸಿದ ಎನ್ನುವುದಕ್ಕಿಂತ ದೇವರು ನಿರ್ಮಿಸಿದ ಅಂತೇಳಿ ಅವನು ಉಲ್ಲೇಖವನ್ನು ಮಾಡಿದ್ದಾನೆ ಅಂತೇಳಿ. ಜೊತೆಗೆ ನಗರದಲ್ಲಿ ಆಸ್ಪತ್ರೆಗಳಿವೆ, ರೋಗಿಗಳಿಗೆ ಉಚಿತ ಔಷಧೋಪಚಾರ ಇದೆ, ಮತ್ತು ಪ್ರವಾಸಿಗರಿಗೆ, ಅನಾಥರಿಗೆ, ಬಡವರಿಗೆ ಇರ್ಲಿಕ್ಕೆ ಧರ್ಮಛತ್ರಗಳಿದ್ದಾವೆ. ಅಲ್ಲಿ ಅನ್ನ ಮತ್ತು ವಸತಿ ಸೌಲಭ್ಯ ಇದೆ. ಪ್ರತಿ ವರ್ಷ ಫೆಬ್ರವರಿ 8ರಂದು ಬುದ್ಧನ ಭವ್ಯ ಮೆರವಣಿಗೆ ನಡೆಯುತ್ತದೆ. ಪಾಟಲಿಪುತ್ರದ ಜನರು ಶ್ರೀಮಂತರು, ಸುಖಿಗಳು ಮತ್ತು ಸದ್ಗುಣಿಗಳು ಅಂತೇಳಿ ಅವನು ಹೊಗಳಿಕೆಯನ್ನ ಮಾಡಿದ್ದಾನೆ ಅಂತೇಳಿ. ಯಾವುದನ್ನ ಕುರಿತು? ಪಾಟಲಿಪುತ್ರವನ್ನ ಕುರಿತು ಅಂತೇಳಿ. ನೋಡ್ರಿ, ಫೆಬ್ರವರಿ 8ರಂದು ಬುದ್ಧನ ಭವ್ಯ ಮೆರವಣಿಗೆ ಸಾಗುತ್ತದೆ ಅಂತೇಳಿ ತನ್ನ ಒಂದು ಫೋಕುಕಿ ಗ್ರಂಥದಲ್ಲಿ ಅವನು ಉಲ್ಲೇಖವನ್ನು ಮಾಡಿದ್ದಾನೆ ಅಂತೇಳಿ. ಜೊತೆಗೆ ಅವನು ಚಂದ್ರಗುಪ್ತನ ಹೆಸರು ಹೇಳದೇ ಇದ್ರು ಕೂಡ ಅವನ ಆಡಳಿತ ತುಂಬಾ ಅಚ್ಚುಕಟ್ಟಾಗಿದೆ. ಸಾಮ್ರಾಜ್ಯದಲ್ಲಿ ಶಾಂತಿ ಇದೆ, ಜನರಲ್ಲಿ ಅಪರಾಧ ಪ್ರಜ್ಞೆ ಇಲ್ಲ. ಇವನ ಆಡಳಿತವನ್ನು ಕೂಡ ಫಾಯಿಯನ್ ಏನ್ ಮಾಡಿದ್ದಾನೆ, ಹೊಗಳಿದ್ದಾನೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಅಪರಾಧ ಮಾಡಿ ಇಲ್ಲಿ ಶಿಕ್ಷೆಗಳು ತುಂಬಾ ಸರಳವಾಗಿದ್ವು, ಅಷ್ಟು ಕಠಿಣವಾದಂತ ಶಿಕ್ಷೆಗಳಿಲ್ಲ. ಎಷ್ಟೇ ದೊಡ್ಡ ಅಪರಾಧ ಮಾಡಿದ್ರು ಬಲಗೈ ಕತ್ತರಿಸುವುದೇ ಆಗಿನ ದೊಡ್ಡ ಶಿಕ್ಷೆ ಆಗಿತ್ತು ಅಂತೇಳಿ ಅವನು ಉಲ್ಲೇಖವನ್ನು ಮಾಡಿದ್ದಾನೆ. ಮತ್ತೆ ಮರಣ ದಂಡನೆ ಇರಲಿಲ್ಲ, ರಸ್ತೆಗಳು ಸುರಕ್ಷಿತವಾಗಿದ್ವು, ವರ್ತಕರು, ಪ್ರವಾಸಿಗರು ಯಾವುದೇ ಭಯವಿಲ್ಲದೆ ಮುಕ್ತವಾಗಿ ಪ್ರಯಾಣಿಸಬಹುದು ಅಂತೇಳಿ ಅವನು ಒಂದು ಉಲ್ಲೇಖವನ್ನು ಮಾಡಿದ್ದಾನೆ ಅಂತ ಹೇಳ್ಬೋದು. ಮತ್ತೆ ಜನರ ಮೇಲೆ ಶಿಕ್ಷೆಗಳು ಸರಳವಾಗಿದ್ದು ಮತ್ತು ದಂಡವನ್ನು ಕೂಡ ಉಲ್ಲೇಖ ಮಾಡಿದ್ದಾನೆ, ಶಿಕ್ಷೆಗಳಿಗೆ ದಂಡ ಕೂಡ ಇತ್ತು ಅಂತೇಳಿ. ಮತ್ತೆ ತೆರಿಗೆ ಕೂಡ ದೊಡ್ಡ ಪ್ರಮಾಣದ ತೆರಿಗೆ ಇರಲಿಲ್ಲ, ಭಾರ ಆಗಿರ್ಲಿಲ್ಲ ಪ್ರಜೆಗಳಿಗೆ. ಅದು 1/4 ಅಷ್ಟು ಇತ್ತು, ಅಂದ್ರೆ 1/4 ಇತ್ತು ಅಂತೇಳಿ. ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ನಗದು ರೂಪದಲ್ಲಿ ವೇತನ ನೀಡಲಾಗುತ್ತಿತ್ತು. ಆಡಳಿತದಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇರಲಿಲ್ಲ. ಗುಪ್ತರು ಜನರ ಕಲ್ಯಾಣಕ್ಕಾಗಿ ಅನೇಕ ಕೆಲಸಗಳನ್ನು ಮಾಡಿದ್ರು ಅಂತೇಳಿ ಅವನ ಆಡಳಿತವನ್ನ ವರ್ಣನೆ ಮಾಡಿದ್ದಾನೆ. ಯಾರ ಆಡಳಿತವನ್ನು ಅಂದ್ರ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಡಳಿತವನ್ನು ಅಂತೇಳಿ. ಹೀಗಾಗಿ ಏನು 2ನೇ ಚಂದ್ರಗುಪ್ತನ ಕಾಲಾವಧಿಯಲ್ಲಿ ಅತ್ಯಂತ ಆರ್ಥಿಕತೆ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅತ್ಯಂತ ಸುಭಿಕ್ಷೆಯಿಂದ ಕೂಡಿತ್ತು. ತಂದೆಯಷ್ಟೇ ಇವನು ಶ್ರೇಷ್ಠ ಅರಸನಾಗಿದ್ದ ಅಂತೇಳಿ ಹೇಳ್ಬೋದು. ಇವನ ನಂತರ ಅಧಿಕಾರಕ್ಕೆ ಯಾರು ಬರ್ತಾರಪ್ಪ ಅಂದ್ರ ಇಲ್ಲಿ ಫಾಯಿಯನ್ ಏನ್ ಮಾಡಿದ್ದಾನೆ, ಅವನ ಆಡಳಿತ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಕೂಡ ಉಲ್ಲೇಖ ಮಾಡಿದ್ದಾನೆ, ಧಾರ್ಮಿಕ ಸ್ಥಿತಿಯನ್ನು ಕೂಡ ಉಲ್ಲೇಖ ಮಾಡಿದ್ದಾನೆ. ಸ್ವತಃ ಇಲ್ಲಿ ಅವನು
ಏನು ಬೌದ್ಧ ಧರ್ಮದ ಯಾತ್ರಿಕನಾಗಿ ಬಂದಿರ್ತಾನಲ್ಲ, ಅದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಬೌದ್ಧ ಧರ್ಮ ಬಂಗಾಳ, ಮಥುರಾ, ಪಂಜಾಬ್ಗಳಲ್ಲಿ ಪ್ರಬಲವಾಗಿತ್ತು. ಬೌದ್ಧರು ಮಾಂಸ ಸೇವನೆ ಮಾಡುತ್ತಿರ್ಲಿಲ್ಲ. ಮತ್ತೆ ಬಿಕ್ಕುಗಳಿಗೆ ಗೌರವದ ಸ್ಥಾನ ಇತ್ತು. ಪಾಟಲಿಪುತ್ರದಲ್ಲಿ 2 ಬೌದ್ಧ ಮಠಗಳಿವೆ, ಹೀನಯಾನ ಮತ್ತು ಮಹಾಯಾನದ್ದು ಅಂತೇಳಿ ಅವನು ಉಲ್ಲೇಖವನ್ನು ಮಾಡಿದ್ದಾನೆ ಅಂತೇಳಿ. ಅದ್ರ ಜೊತೆಗೆ 3000ಕ್ಕೂ ಹೆಚ್ಚು ಬೌದ್ಧರಿದ್ದಾರೆ ಎಲ್ಲಿ, ಪಾಟಲಿಪುತ್ರದಲ್ಲಿ. ಮತ್ತೆ ಮಥುರಾದಲ್ಲಿ ಅನೇಕ ವಿಹಾರಗಳಿವೆ. ಸಾರನಾಥ, ಕುಶಿನಗರ, ಕಪಿಲವಸ್ತು, ಇಲ್ಲಿ ಕೂಡ ಬೌದ್ಧರಿದ್ದಾರೆ ಅಂತೇಳಿ ಅವನು ಉಲ್ಲೇಖವನ್ನು ಮಾಡಿದ್ದಾನೆ ಅಂತೇಳಿ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ಇವನು ಬೌದ್ಧ ಮತ ಅವನತಿಯ ದಾರಿಯನ್ನು ಹಿಡಿದಿದೆ ಅಂತೇಳಿ ಕೂಡ ಉಲ್ಲೇಖ ಮಾಡಿದ್ದಾನೆ ಅಂತೇಳಿ. ಎಲ್ಲೆಲ್ಲಿ ಅಂದ್ರೆ ಕಪಿಲವಸ್ತು, ಸಾರನಾಥ, ಕುಶಿನಗರಗಳಲ್ಲಿ ಬೌದ್ಧ ಧರ್ಮ ಅವನತಿಯ ದಾರಿಯನ್ನು ಹಿಡಿದಿದೆ. ಇಲ್ಲಿ ಕಾಡು ಮೃಗಗಳು ಜಾಸ್ತಿ ವಾಸ ಮಾಡ್ತವೆ, ಹೀಗಾಗಿ ಇವು ಮರುಭೂಮಿ ತರ ಮಾರ್ಪಾಟಾಗಿ ಇಲ್ಲಿ ಬೌದ್ಧ ಧರ್ಮ ಅವನತಿಯ ದಾರಿಯನ್ನು ಹಿಡಿದಿದೆ ಅಂತ ಹೇಳ್ತಾನೆ. ಟೋಟಲ್ ಆಗಿ ಅವನು ಬುದ್ಧನ ತವರಿನಲ್ಲಿ ಬೌದ್ಧ ಮತ ಅನಾಥವಾಗಿದೆ. ಗುಪ್ತ ಸಾಮ್ರಾಟನು ವೈಷ್ಣವನು, ಪ್ರಜೆಗಳು ಅವನ ಮತವನ್ನೇ ಅನುಸರಿಸಿದ್ದಾರೆ. ಹಾಗಾಗಿ ಹಿಂದೂ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿದೆ ಮತ್ತು ಗುಪ್ತ ಸಾಮ್ರಾಟರು ಸಹಿಷ್ಣುರಾದ್ದರಿಂದ ಬೌದ್ಧ ಧರ್ಮ ಮತ್ತು ಬ್ರಾಹ್ಮಣ ಧರ್ಮಗಳು ಎರಡು ಉಳ್ಕೊಂಡಿವೆ ಅಂತೇಳಿ ಅವನು ಉಲ್ಲೇಖವನ್ನು ಮಾಡಿದ್ದಾನೆ ಅಂತೇಳಿ. ಇಂಥ ಒಬ್ಬ ಫಾಯಿಯಾನ ವಾಪಸ್ಸು ಭೂಮಾರ್ಗವಾಗಿ ಏನು ಬಂದಿರ್ತಾನಲ್ಲ ಫಾಯಿಯಾನ ಭಾರತಕ್ಕೆ, ನಂತರ ಜಲಮಾರ್ಗದ ಮೂಲಕ ವಾಪಸ್ಸು ಚೀನಾಕ್ಕೆ ಹೋಗ್ತಾನೆ ಅಂತೇಳಿ. ಹಾಗಾಗಿ ಆತ ಅನೇಕ ಬೌದ್ಧ ತೈಲಚಿತ್ರಗಳು, ಬೌದ್ಧ ಗ್ರಂಥಗಳನ್ನ ತೆಗೆದುಕೊಂಡು ಹೋದ ಅಂತೇಳಿ ಹೇಳ್ಬೋದು. ಯಾವ ಮಾರ್ಗದ ಮೂಲಕ ಹೋಗ್ತಾನೆ ಅಂದ್ರ, ಇವನು ಯಾವ ಬಂದರು ಅಂತ ನೋಡೋದಾದ್ರೆ ತಾಮ್ರಲಿಪ್ತಿ ಬಂದರು. ಈ ತಾಮ್ರಲಿಪ್ತಿ ಬಂದರಿನ ಮೂಲಕ ಹಡಗನ್ನ ಹತ್ತಿ ಸಿಲೋನ್ಗೆ ಹೋಗ್ತಾನೆ. ಅಂದ್ರೆ ಚೀನಾಕ್ ಹೋಗಂಗಿಲ್ಲ, ಶ್ರೀಲಂಕಾಕ್ಕೆ ಹೋಗ್ತಾನೆ ಅಂತೇಳಿ. ಸಿಲೋನ್ ಅನ್ನ ತಲುಪ್ತಾನೆ. ಅಲ್ಲಿಂದ ಜಾವಾ, ಸುಮಾತ್ರ ಮೂಲಕ ಅವನು ಚೀನಾವನ್ನ ತಲುಪ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಬರೋ ಮುಂದ ಭೂಮಾರ್ಗವಾಗಿ ಬಂದಿರ್ತಾನೆ, ಹೊರಡುವಾಗ ಜಲಮಾರ್ಗವನ್ನು ಬಳಸಿ ತಾಮ್ರಲಿಪ್ತಿ ಬಂದರಿನ ಮೂಲಕ ಅವನು ಸಿಲೋನ್ ಮೂಲಕ ಚೀನಾವನ್ನು ತಲುಪ್ತಾನೆ ಅಂತೇಳಿ. ಇಷ್ಟು ಫಾಯಿಯಾನನ ಒಂದು ಉಲ್ಲೇಖ ಮತ್ತು ಅವನ ಒಂದು ಮಾಹಿತಿ. ಈ ಫಾಯಿಯಾನ ಯಾರ ಆಸ್ಥಾನದಲ್ಲಿ ಯಾರ ಆಸ್ಥಾನಕ್ಕೆ ಬಂದಿರ್ತಾನಂದ್ರೆ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಅಂತೇಳಿ. ಇಲ್ಲಿ 2ನೇ ಚಂದ್ರಗುಪ್ತನ ನಂತರ ಏನು 1ನೇ ಕುಮಾರಗುಪ್ತ ಅಧಿಕಾರಕ್ಕೆ ಬರ್ತಾನೆ ಅಂತ ಹೇಳ್ಬೋದು. ಇವನು 40 ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾನೆ. ಈತನು ಕೂಡ ತಂದೆಯಷ್ಟೇ ಪ್ರಸಿದ್ಧ ಅರಸನಾಗಿರ್ತಾನೆ, ಶೂರನಾಗಿರ್ತಾನೆ. ಇವನು ಮುಂದೆ ಯಾರು 1ನೇ ಕುಮಾರಗುಪ್ತನ ಆಳ್ವಿಕೆ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ಬೋದು. ಇವನ ಒಂದು ದೊಡ್ಡ ಸಾಧನೆ ಏನಪ್ಪಾ ಅಂದ್ರ ನಳಂದ ಬೌದ್ಧ ವಿಹಾರವನ್ನ ಸ್ಥಾಪನೆ ಮಾಡಿದ್ದು ಅಂತೇಳಿ ಹೇಳ್ಬೋದು. ನಳಂದ ಬೌದ್ಧ ವಿಹಾರ, ನಳಂದ ವಿಶ್ವವಿದ್ಯಾಲಯ ಅಲ್ಲ, ನಳಂದ ಬೌದ್ಧ ವಿಹಾರವನ್ನ ಸ್ಥಾಪನೆ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇವನು ವ್ಯಾಘ್ರಬಲ ಪರಾಕ್ರಮಿ ಎಂಬ ಬಿರುದನ್ನು ಕೂಡ ಗಳಿಸಿರ್ತಾನೆ ಅಂತೇಳಿ. 1ನೇ ಕುಮಾರಗುಪ್ತನ ನಂತರ ಸ್ಕಂದಗುಪ್ತ ಬರ್ತಾನೆ. ಇವನು ಕೊನೆಯ ಸಂತತಿಯ ಅಂದ್ರೆ ಕಡೆಯ ಪ್ರಬಲ ಅರಸರಲ್ಲಿ ಇವನು ಕೂಡ ಒಬ್ಬ ಅಂತ ಹೇಳ್ಬೋದು. ಯಾರು? ಸ್ಕಂದಗುಪ್ತ ಕುಮಾರಗುಪ್ತನ ಮಗನಾಗಿರ್ತಾನೆ. ಇವನು ಪುಷ್ಯಮಿತ್ರರನ್ನ ಸೋಲಿಸಿ ಹೆಸರನ್ನ ಮಾಡಿರ್ತಾನೆ ಅಂತೇಳಿ ಹೇಳ್ಬೋದು. ಇವನಿಗೆ ಕೂಡ ವಿಕ್ರಮಾದಿತ್ಯ ಎಂಬ ಬಿರುದು ಕೂಡ ಇರ್ತೈತಿ ಅಂತೇಳಿ. ಮತ್ತೆ ಇವನು ವಿಶೇಷವಾಗಿ ತೋರಮಾನರ ಅರಸ ಏನಿರ್ತಾನಲ್ಲ, ತೋರಮಾನ ಮತ್ತು ಅವನ ಮಗ ಮಿಹಿರ್ ಗುಲ ಏನಿರ್ತಾರಲ್ಲ, ಇವರನ್ನು ಸೋಲಿಸ್ತಾನೆ ಅಂತ ಹೇಳ್ಬೋದು. ಮತ್ತೆ ಈ ಹೂಣರು ಬಹಳ ರಣೋತ್ಸಾಹಿಗಳಾಗಿರ್ತಾರೆ. ಪದೇ ಪದೇ ಇವ್ರು ಏನ್ ಮಾಡ್ತಾರೆ, ಗುಪ್ತ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಮಾಡ್ತಾರೆ. ಈ ದಾಳಿಯನ್ನ ಯಶಸ್ವಿಯಾಗಿ ಮೆಟ್ಟಿ ನಿಂತರೂ ಕೂಡ ಪದೇ ಪದೇ ಇವ್ರು ಬರ್ತಾ ಇರೋದ್ರಿಂದ ಅವನ ಬೊಕ್ಕಸ ಎಲ್ಲ ಖಾಲಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಬೊಕ್ಕಸ ಖಾಲಿಯಾಗಿದ್ದರಿಂದ ಆರ್ಥಿಕವಾಗಿ ಅವರು ದುಸ್ಥಿತಿಯನ್ನ ತಲುಪ್ತಾರೆ. ಹೀಗಾಗಿ
ಇದನ್ನ ಇವನೇನ್ ಮಾಡ್ತಾನೆ, ಅದು ಖಜಾನೆಯನ್ನು ನಿರ್ವಹಿಸ್ಲಿಕ್ಕಾಗಿನೇ ಸಾಕಷ್ಟು ಟೈಮ್ ಅನ್ನ ವೇಸ್ಟ್ ಮಾಡ್ತಾನೆ ಅಂತ ಹೇಳ್ಬೋದು. ಮತ್ತೆ ಈ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯನ ನಿರ್ಮಾಣ ಮಾಡಿದಂತ ಈ ಸುದರ್ಶನ ಸರೋವರ ಏನಿರುತ್ತಲ್ಲ, ಈ ಅಣೆಕಟ್ಟು ಒಡೆದು ಹೋಗಿರ್ತತಿ, ಜನರಿಗೆ ತೊಂದರೆ ಆಗ್ತಾ ಇರ್ತತಿ. ಇದನ್ನ ಕಂಡಂತ ಸ್ಕಂದಗುಪ್ತ ಏನ್ ಮಾಡ್ತಾನೆ, ಅದನ್ನ ಜೀರ್ಣೋದ್ಧಾರ ಮಾಡಿದ ಅಂತೇಳಿ ಗಿರ್ನಾರ್ ಶಾಸನ ಹೇಳುತ್ತೆ ಅಂತೇಳಿ. ಈ ಒಂದು ಕಾರ್ಯದಲ್ಲಿ ಚಕ್ರಪಾಲಿತ ಮತ್ತು ಪರ್ಣದತ್ತ ಎಂಬ ಅಧಿಕಾರಿಗಳು ಈ ಸ್ಕಂದಗುಪ್ತನಿಗೆ ನೆರವಾಗ್ತಾರೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಇವನ ನಂತರ ಬಂದಂತ ಅರಸರು ಮತ್ತಷ್ಟು ದುರ್ಬಲರಾಗಿರ್ತಾರೆ. ಹಾಗಾಗಿ ಪುರಗುಪ್ತ, ಬುಧಗುಪ್ತ, ನರಸಿಂಹಗುಪ್ತ ಇವರೆಲ್ಲರೂ ಅತ್ಯಂತ ದುರ್ಬಲ ಅಂದ್ರೆ ತಕ್ಕ ಮಟ್ಟಿಗೆ ಇರ್ತಾರೆ. ಕ್ರಿಸ್ತಶಕ 487ರವರೆಗೆ ಆಡಳಿತವನ್ನು ಮಾಡ್ತಾರೆ. ಆನಂತರ 2ನೇ ಕುಮಾರಗುಪ್ತ, ತಥಾಗತ ಗುಪ್ತ, 3ನೇ ಕುಮಾರಗುಪ್ತ ಆಳ್ವಿಕೆಯನ್ನು ಮಾಡ್ತಾರೆ. ಇವರೆಲ್ಲರೂ ಅಸಮರ್ಥ ದೊರೆಗಳಾಗಿರ್ತಾರೆ. ಹಾಗಾಗಿ ಇವರ ನಂತರ ಬಂದಂತ ಕೊನೆಯ ಅಸಮರ್ಥ ದೊರೆ ಯಾರಪ್ಪ ಅಂದ್ರ ವಿಷ್ಣುಗುಪ್ತ ಅಂತೇಳಿ ಹೇಳ್ಬೋದು. ಈ ವಿಷ್ಣುಗುಪ್ತ ಗುಪ್ತರ ಕೊನೆಯ ಅರಸ. ಈ ವಿಷ್ಣುಗುಪ್ತನ ನಂತರ ಏನು ಹೂಣರ ದಾಳಿಯಿಂದಾಗಿ ಗುಪ್ತ ಸಾಮ್ರಾಜ್ಯ ಅವನತಿಯನ್ನ ಹೊಂದುತ್ತೆ ಅಂತ ಹೇಳ್ಬೋದು, ಕ್ರಿಸ್ತಶಕ 570ರ ಹೊತ್ತಿಗೆ ಅಂತೇಳಿ. ಹಾಗಾಗಿ 2ನೇ ಚಂದ್ರಗುಪ್ತನ ನಂತರ ಬಂದಂತ ಅರಸರು ಅಷ್ಟು ಪ್ರಬಲರಾಗಿರ್ಲಿಲ್ಲ. ಕೊನೆಯ ಪ್ರಬಲ ಅರಸ ಅನ್ನಂದ್ರ ಸ್ಕಂದಗುಪ್ತ. ಅವನ ನಂತರ ಬಂದವರೆಲ್ಲರೂ ದೌರ್ಬಲ್ಯದಿಂದ ಕೂಡಿದ್ರು, ಅವರಿಗೆ ಸಾಮ್ರಾಜ್ಯವನ್ನು ನಿರ್ವಹಿಸ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಹೂಣರ ದಾಳಿ ಅವರನ್ನ ಅವನತಿಯ ಆದಿಯನ್ನು ಹಿಡಿಯುವಂತೆ ಮಾಡಿತು ಅಂತೇಳಿ ಹೇಳ್ಬೋದು. ಹೀಗಾಗಿ ಇಲ್ಲಿ ಗುಪ್ತ ಸಾಮ್ರಾಜ್ಯದ ಶ್ರೇಷ್ಠ ಅರಸರಾದಂತ ಸಮುದ್ರಗುಪ್ತ, 1ನೇ ಚಂದ್ರಗುಪ್ತ, 2ನೇ ಚಂದ್ರಗುಪ್ತ, ಘಟೋತ್ಕಚಗುಪ್ತ ಮತ್ತು ಶ್ರೀಗುಪ್ತರು ಏನು ವಿಶೇಷವಾದಂತ ಸಾಧನೆಯನ್ನು ಮಾಡಿದ್ರು. ಇಲ್ಲಿ ಶ್ರೀಗುಪ್ತ ಸ್ಥಾಪನೆ ಮಾಡಿದ್ರೆ ಅದನ್ನ 1ನೇ ಚಂದ್ರಗುಪ್ತ ವಿಸ್ತರಣೆ ಮಾಡ್ತಾನೆ. 2ನೇ ಚಂದ್ರಗುಪ್ತ ಮತ್ತು ಸಮುದ್ರಗುಪ್ತ ಮತ್ತು 2ನೇ ಚಂದ್ರಗುಪ್ತ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ತಾರೆ. ಇಂಥ ಒಂದು ಗುಪ್ತರ ಆಡಳಿತ ಕೇವಲ ಸಾಮ್ರಾಜ್ಯದ ವಿಸ್ತರಣೆ ಅಲ್ಲ, ಕಲೆ, ಸಾಹಿತ್ಯ, ಖಗೋಳ, ಆಯುರ್ವೇದ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉನ್ನತಿಯನ್ನ ಸಾಧಿಸಿ ಏನು ಸುವರ್ಣ ಯುಗಕ್ಕೆ ಬುನಾದಿಯನ್ನ ಹಾಕ್ತು ಅಂತೇಳಿ ಹೇಳ್ಬೋದು. ಹಾಗಾಗಿ ಬೇರೆ ಯಾವ ಸಾಮ್ರಾಜ್ಯದ ಮನೆತನದಲ್ಲಿಯೂ ಕೂಡ ನಾವು ಈ ಸುವರ್ಣ ಯುಗದ ಕಲ್ಪನೆಯನ್ನು ನೋಡಿಲ್ಲ ಪ್ರಾಚೀನ ಭಾರತದಲ್ಲಿ. ಆದ್ರೆ ಗುಪ್ತರ ಕಾಲದಲ್ಲಿ ಈ ಸುವರ್ಣ ಯುಗಕ್ಕೆ ನಾಂದಿಯನ್ನ ಆಡಿದ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅನ್ನಂದ್ರ ಗುಪ್ತ ಮತ್ತು ಗುಪ್ತ ಅರಸರಿಗೆ ಸಲ್ಲುತ್ತ ಅಂತೇಳಿ ಹೇಳ್ಬೋದು. ಇಷ್ಟು ಅವರ ಒಂದು ರಾಜಕೀಯ ಇತಿಹಾಸ, ಯಾರ್ದು ಗುಪ್ತ ಅರಸರ ರಾಜಕೀಯ ಇತಿಹಾಸ. ನಂತರ ಗುಪ್ತ ಅರಸರು ಆಡಳಿತ, ಅವರ ಧರ್ಮ, ಅವರ ಸಾಹಿತ್ಯ, ವಾಸ್ತುಶಿಲ್ಪ ಮತ್ತು ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನ ನಂತರದ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈಗ ಗುಪ್ತ ಸಾಮ್ರಾಜ್ಯದ ನೆಕ್ಸ್ಟ್ ಕ್ಲಾಸ್ನಲ್ಲಿ ಗುಪ್ತ ಸಾಮ್ರಾಜ್ಯದ ಆಡಳಿತ ಮತ್ತು ಧರ್ಮ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಕುರಿತು ಚರ್ಚೆಯನ್ನ ಮಾಡೋಣ. ಈಗ ಚಂದ್ರಗುಪ್ತ ಮತ್ತು ಸಮುದ್ರಗುಪ್ತರ ಕುರಿತಾಗಿ ಏನಾದ್ರು ಡೌಟ್ಸ್ ಗಳಿತ್ತಂದ್ರೆ ಅದನ್ನ ಚರ್ಚೆ ಮಾಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಓಕೆ ಮೇಡಮ್, ಈಗ ನಳಂದ ವಿಶ್ವವಿದ್ಯಾಲಯ ಅಂದ್ರೆ ಅಲ್ಲ ಮೇಡಮ್, ಅದು ಸ್ಥಾಪನೆ ಮಾಡಿದ್ದು 1ನೇ ಕುಮಾರಗುಪ್ತ ಮೇಡಮ್? ಹೌದು. ಅಲ್ಲಿ ನಳಂದ ವಿಶ್ವವಿದ್ಯಾಲಯ ಅನ್ನಕ್ಕಿಂತ ಮುಂಚೆ ಅದನ್ನ ನಳಂದ ಬೌದ್ಧ ವಿಹಾರ ಅಂತ ಕರಿತಾ ಇದ್ರು ಅಂತ ಮೇಡಮ್. ಅದನ್ನ ನಳಂದ ವಿಶ್ವವಿದ್ಯಾಲಯ ಮೊದಲ ಬಾರಿ ಪತ್ತೆ ಹಚ್ಚಿದವ್ರು ಯಾರು ಮೇಡಮ್ ಅಂದ್ರೆ? ಓಕೆ, ಗುಡ್ ಕ್ವಶನ್. ಏನ್ ಕ್ವಶನ್ ಇತ್ತಲ್ಲ ಮೇಡಮ್? ನಳಂದ ವಿಶ್ವವಿದ್ಯಾಲಯ ಮೊದಲು ಅವಶೇಷಗಳನ್ನ ಅಂದ್ರೆ ಪತ್ತೆ ಹಚ್ಚಿದವರು ಇದೈತು. ಇದು ಹಚ್ಚಿದವರು ನಳಂದ ವಿಶ್ವವಿದ್ಯಾಲಯ ಅಂತೇಳಿ ಘೋಷಣೆ ಮಾಡಿದ್ರು ಅವರು.
ಇದನ್ನ ಅದಕ್ಕಿನ ಸ್ಥಾಪಕ ಫಸ್ಟ್ ಅದಕ್ಕಿನ ಮುಂಚೆ ಪತ್ತೆ ಹಚ್ಚಿದ್ರು 1812 ಸ್ಕ್ಯಾಟಿಸ್ ದೇಶದ ಫ್ರಾನ್ಸಿಸ್ ಬುಕಾನನ್ ಮೇಡಮ್. ಅವನು ಭೂಮಾಪನಶಾಸ್ತ್ರ ಅಂತ ಫ್ರಾನ್ಸಿಸ್ ಬುಕಾನನ್ ಅವರು ಹಚ್ಚಿದ್ರು ಅಂತ ಹೇಳ್ತಾರೆ. ಫ್ರಾನ್ಸಿಸ್ ಬುಕಾನನ್ ಅಧಿಕೃತವಾಗಿ ಹೇಳಿದವರು ಅದೇ ಮೇಡಮ್, ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ 1861 ಪತ್ತೆ ಹಚ್ಚುತ್ತಾರೆ ಮೇಡಮ್ ಬೌದ್ಧ ವಿಹಾರ. ಇನ್ನೊಂದು ಕ್ವಶನ್ ಮೇಡಮ್, ಇದು ನಳಂದ ವಿಶ್ವವಿದ್ಯಾಲಯದ ಮೊದಲ ಪ್ರಾಧ್ಯಾಪಕ ಯಾರು ಮೇಡಮ್? ಅದು ಹೆಸರು ನೆನಪಿಲ್ಲ, ಹೇಳಿ ಗೊತ್ತಿದ್ರೆ. ದೀಗ್ನಾಗ ಮೇಡಮ್, ಮೊದಲ ಪ್ರಾಧ್ಯಾಪಕ ಕೀರ್ತಿ ಮೇಡಮ್. ಮೊದಲ ಪ್ರಾಧ್ಯಾಪಕ ದೀಗ್ನಾಗ, ಕೊನೆಯ ಪ್ರಾಧ್ಯಾಪಕ ಬುಧ ಕೀರ್ತಿ ನಳಂದ ವಿಶ್ವವಿದ್ಯಾಲಯ. ಕೇಳಿಸ್ತದ ಮೇಡಮ್, ವಾಯ್ಸ್ ಕೇಳಿಸ್ತದೆ. ದಿಗ್ನಾಗಪ್ಪ ಫಸ್ಟ್. ಮತ್ತೆ ಮೇಡಮ್ ಬೇರೆ ಕರೆಕ್ಟ್ ಐತಿ ಮೇಡಮ್. ದೀಗ್ನಾಗ್ ಕರೆಕ್ಟ್ ಐತಿ ಮೇಡಮ್. ಕೊನೆಯ ಪ್ರಾಧ್ಯಾಪಕ ಅಲ್ಲಿ ಬುಧ ಅಲೆಕ್ಸಾಂಡರ್. ಕೀರ್ತಿ ಮೇಡಮ್. ಹೌದು. ಹೇಳ್ರಿ ಮೇಡಮ್, ಅಲೆಕ್ಸಾಂಡರ್ ಏನಂದ್ರಿ ಮೇಡಮ್ ಅಷ್ಟ? ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಮೇಡಮ್ 1861 ವಿದ್ಯಾಲಯ. ಅಧಿಕೃತವಾಗಿ ನಳಂದ ವಿಶ್ವವಿದ್ಯಾಲಯ ಕನಿಂಗ್ಹ್ಯಾಮ್ ಹಾಕ್ಬೇಕು. ಮೊದಲು ಗುರುತಿಸಿದವರು ಯಾರನ್ನೆಂದ್ರೆ ಫ್ರಾನ್ಸಿಸ್ ಬುಕಾನನ್ ಅಂತ ಹಾಕ್ಬೇಕು. ಹ್ಞೂ ಮೇಡಮ್, ಅದೇ ಬುಕಾನನ್ ಕರೆಕ್ಟ್ ಐತಿ. ಮತ್ತೆ ಇದು ಒಂದೇ ಅಲ್ಲ, ಅವತ್ತಿನ ಕಾಲಕ್ಕ ಅಯೋಧ್ಯೆ, ಕಂಚಿ, ತಕ್ಷಶಿಲಾ, ವಿಕ್ರಮಶಿಲಾ, ಪಾಟಲಿಪುತ್ರ, ಮಥುರಾ ಇವೆಲ್ಲವೂ ಕೂಡ ಅವ್ರದ್ದು ವಿದ್ಯಾ ಕೇಂದ್ರಗಳಾಗಿದ್ವು. ಯಾರ್ದು? ಗುಪ್ತರ ಘಟಿಕಾ ಸ್ಥಾನಗಳು ಆಗಿದ್ವು ಅಂತ ಹೇಳ್ಬೋದು. ಈಗ ಗುಪ್ತರ ಕಾಲದಾಗ ಅಸಂಗ ವಸುಬಂಧ ಇವ್ರು ಇರ್ತಾರಲ್ಲ ಮೇಡಮ್, ಇವ್ರು 2ನೇ ಚಂದ್ರಗುಪ್ತನ ಕಾಲದಾಗ ಇರ್ತಾರಲ್ಲ ಇರ್ತಾರ ಅವರು? 1ನೇ ಕುಮಾರಗುಪ್ತನ, ಸಮುದ್ರಗುಪ್ತನ ಕಾಲದಲ್ಲಿ ಅಂತಲ್ಲ? ಗುಪ್ತನ ಕಾಲದಲ್ಲಿ ಇರ್ತಾರೆ. ಹಲೋ. ವಿಶೇಷವಾಗಿ ಬೌದ್ಧ ಧರ್ಮಕ್ಕಂತಾನೆ ಆಗ್ತತಿ. ಈ ಚೀನಾ, ಕೊರಿಯಾ, ಟಿಬೆಟ್ ಹೊಸ ವಿಶ್ವವಿದ್ಯಾಲಯ. ಇವಾಗ ಕೆಲಸ ಬ್ರೇಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಇದನ್ನ ನಾಶ ಮಾಡಿದವನು ಬಕ್ತಿಯಾರ್ ಖಿಲ್ಜಿ 1193. ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನನ್ನ ವಾಯ್ಸ್ ಕೇಳ್ತಾ ಇದೆನಾ?